ಸಂಬಂಧ ಸಾಯೋಗ ವರದಿ ಕೊಡೋದು ಸರ್. ಅಲಿಮಾರಿಗಳು ಏನ್ 50 ಜಾತಿ ಇದಾವ್ ಸರ್, ಅವ್ರು ಬಾಳ ಹಿಂದೆ ಉಳಿದಾರಂತ ಒಂದು ಪ್ರವರ್ಗ ಏಕ್ ಸೇರಿಸಿರೋದು ಸರ್. ಹೌದು. ಈಗ ಅದೇ ಪ್ರಕಾರ ಪ್ರವರ್ಗ ಏಕ್ ಅಲಿಮಾರಿಗಳನ್ನ ಸೇರಿಸಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಾಗ ರೋಸ್ಟರ್ ಪ್ರಕಾರ ಅವ್ರಿಗೆ 1ನೇ ಪೋಸ್ಟ್ ಹೋದಾಗ ನೀವು ಸುಮ್ಮನೆ ಇರ್ತಿದ್ರ ಸರ್? ಇರ್ಬೇಕು ಸುಮ್ಮನೆ ಬಲಾಢ್ಯ ಕುದುರೆಗಳು ಎಲ್ಲರೂ ಮೇಯ್ಕೊಂಡ್ಬಿಡ್ತದೆ. ಈ ಮರಿಗೆ, ಆಮೇಲೆ ವಯಸ್ಸಾಗಿರೋಕೆ, ಅಸಕ್ತವಾದಂತಹ ಕುದುರೆಗಳಿಗೆ ಮೇವೇ ಸಿಗೋದಿಲ್ಲ. ಥರ್ಡ್ ರೇಟೆಡ್ ಮನಸ್ಥಿತಿ ಅದು. ಅದ್ರ ಬಗ್ಗೆ ನಾವೇನ್ ಚರ್ಚೆನೆ ಮಾಡಬಾರ್ದು. ಅದನ್ನ ದುರಾಂಕಾರದ ಮನಸ್ಥಿತಿ ಅಂತ ಕರಿಬೇಕು. ಅಥವಾ ಅವ್ರಿಗೆ ಬೇಕಾಗಿರೋದು ಮಾತ್ರ ಹೌದು, ಇದು ಕರೆಕ್ಟ್ ಆಗಿ ಕಮಿಟಿ ಪ್ರಕಾರ ನಡೆದಿದೆ UGCಲಿ, ಅದ್ರ ಮೊದಲನೇ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಈಗ ಏನ್ ಮಾಡ್ಬೇಕು? ತಪ್ಪ ಇದು ಸರ್? ನಾನು ಮೊದಲನೇ ಅವಕಾಶ ಮಾಡ್ಕೊಡಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ ಸರ್. ಮತ್ತೆ ವಿರೋಧನೆ ಮಾಡ್ತಾ ಇಲ್ಲ ನಾವು. ಆಯ್ತು. ಈ ದೇಶಕ್ಕೆ ಬಾಬಾ ಸಾಹೇಬರನ್ನ ಜಗದ್ವ್ಯಾಪಿಯಾಗಿ ತೋರಿಸ್ಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಕಾಂಶಿರಾಮ್ಜಿ. ಆನಂತರ ಕರ್ನಾಟಕದಲ್ಲಿ ಆ ಬಾಬಾ ಸಾಹೇಬರು ಚಳುವಳಿಗಳನ್ನಾಗ್ಲಿ ಅಥವಾ ಹೋರಾಟವನ್ನಾಗ್ಲಿ ಮತ್ತು ಕಾಂಶಿರಾಮ್ರ ಬಹುಜನ ಕಾನ್ಸೆಪ್ಟ್ ಅನ್ನಾಗ್ಲಿ ಕರ್ನಾಟಕಕ್ಕೆ ತಗೊಂಡು ಬಂದಿದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಹಾಗಂತ ಅದನ್ನ ನಾವು ಚಮ್ಮಾರರು, ಮಾದಿಗರು, ನಮ್ಮವರು ಅಂತ ಕ್ಲೈಮ್ ಮಾಡಕ್ ಹೋಗಲ್ಲ. ಅದು ಅಪರಾಧ, ಅದು ಮಾಡ್ಕೊಡ್ದಂಗೆ. ಕಥೆನೆ ಶಾಹು ಮಹಾರಾಜರು ಇಂಗ್ಲೆಂಡ್ಗೆ ರಾಣಿಯ ಮಗನ ಮದುವೆ ಹೋಗಿರೋ ಸಂದರ್ಭದಲ್ಲಿ ಫೋನ್ ಬರ್ತದೆ, ಫೋನ್ ತಗೊಂಡು ಇಲ್ಲ ಸಂದರ್ಭದಲ್ಲಿ ಅಲ್ಲಿಂದ ಮೀಸಲಾತಿಯ ಆದೇಶದ ಒಂದು ಏನದು ಅವಾಗ ಏನಂತ ಇದ್ರೆ ಟೆಲಿಗ್ರಾಮ್ ಕಳಿಸ್ತಾರೆ. ಅದು ಯಾಕೆ ಮೀಸಲಾತಿ ಕೊಡ್ಬೇಕು ಅಂತ ಪ್ರಶ್ನೆ ಮಾಡಿದವರಿಗೆ ಕುದುರೆ ಲಾಯಿ ಕರ್ಕೊಂಡು ಹೋಗ್ಬಿಟ್ಟು ಬಹಳ ಬಲಾಢ್ಯವಾದಂತಹ ಕುದುರೆಗಳು, ಮತ್ತೆ ಅಶಕ್ತವಾದಂತಹ ಕುಂಟು ಕುದುರೆಗಳು, ಮತ್ತೆ ಚಿಕ್ಕ ಕುದುರೆಗಳು ಎಲ್ಲವನ್ನೂ ಒಟ್ಟು ಒಂದು ಮೇವು ತಿನ್ನ ಬಿಟ್ಟಾಗ ಬಲಾಢ್ಯ ಕುದುರೆಗಳು ಎಲ್ಲವನ್ನೂ ಮೇಯ್ಕೊಂಡ್ಬಿಡ್ತದೆ. ಈ ಮರಿಗೆ, ಆಮೇಲೆ ವಯಸ್ಸಾಗಿರೋಕೆ, ಅಸಕ್ತವಾದಂತಹ ಕುದುರೆಗಳಿಗೆ ಮೇವೇ ಸಿಗೋದಿಲ್ಲ. ಆಗ ಮೇವುಗಳನ್ನ ಸಪರೇಟ್ ಬಾಂಡ್ಲಿಗಳಲ್ಲಿ ಎಲ್ಲ ಕುದುರೆಗಳು ಇರ್ತದೆ, ಎಲ್ಲರೂ ಕೂಡ ಹೊಟ್ಟೆಕೊಂಡು ಊಟ ಮಾಡ್ತಾರೆ. ಈ ಕಥೆಗಳನ್ನ ಹೇಳ್ಕೊಂಡು ಬಂದವರು ಇವತ್ತು ಈ ರೀತಿ ಅನ್ಯಾಯದ ಬಗ್ಗೆ ಮಾತಾಡ್ತಾರಲ್ಲ. ಹಲೋ ಹೇಳಿ ಸರ್ ಅಂದೆ. ಸರ್ ನಮಸ್ತೆ ಸರ್. ಈಗ ನೋಡಿ ಸರ್, ಇವತ್ತು ಯಾರೋ ಒಬ್ರು ಮೈಸೂರು ಯೂನಿವರ್ಸಿಟಿಲಿ ಮಾತಾಡಿದ್ದಾರೆ. ಏನಂತ ಮಾತಾಡಿದಾರೆ ನಮ್ಮ ವಿಷಯ ಅಂದ್ರೆ, ಬರೀ ಬಲಗೈನವರು ನಾವು ಮಾತ್ರನೇ ಹೋರಾಡಿರೋದು ಮೀಸಲಾತಿಗೋಸ್ಕರ, ನಮ್ಮಿಂದಾನೆ ನಾವು ಎಡಗೈ ನಮ್ಮ ಏನಿದ್ದಾರೆ ಅವರೆಲ್ಲ ಬರೀ ಕೂತ್ಕೊಂಡು ತಿಂದಿದ್ದಾರೆ, ಅವ್ರು ಯಾವತ್ತೂ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಏನ್ ಅಭಿಪ್ರಾಯ ಹೇಳಿ? ಈ ತರದ ಅಹಂಕಾರ, ದುರಾಂಕಾರದ ಮಾತುಗಳಿಗೆ ಏನ್ ಹೇಳಕ್ ಸಾಧ್ಯ? ಈ ದೇಶಕ್ಕೆ ಬಾಬಾ ಸಾಹೇಬರನ್ನ ಜಗದ್ವ್ಯಾಪಿಯಾಗಿ ತೋರಿಸ್ಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಕಾಂಶಿರಾಮ್ಜಿ. ಆನಂತರ ಕರ್ನಾಟಕದಲ್ಲಿ ಆ ಬಾಬಾ ಸಾಹೇಬರು ಚಳುವಳಿಗಳನ್ನಾಗ್ಲಿ ಅಥವಾ ಹೋರಾಟವನ್ನಾಗ್ಲಿ ಮತ್ತು ಕಾಂಶಿರಾಮ್ರ ಬಹುಜನ ಕಾನ್ಸೆಪ್ಟ್ ಅನ್ನಾಗ್ಲಿ ಕರ್ನಾಟಕಕ್ಕೆ ತಗೊಂಡು ಬಂದಿದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಹಾಗಂತ ಅದನ್ನ ನಾವು ಚಮ್ಮಾರರು, ಮಾದಿಗರು, ನಮ್ಮವರು ಅಂತ ಕ್ಲೈಮ್ ಮಾಡಕ್ ಹೋಗಲ್ಲ. ಅದು ಅಪರಾಧ, ಅದು ಮಾಡ್ಕೊಡ್ದಂಗೆ. ಅವ್ರು ಹೇಳ್ತಾರೆ ಏನು ಮಾಡಿಲ್ಲ, ಬಟ್ ಇವ್ರು ನೋಡಿ ಭೇದ ಭಾವ ಹುಡುಕ್ತಾ ಇದ್ದಾರೆ. ಇವರೆಲ್ಲ ಕೂತ್ಕೊಂಡು ತಿಂದಿದ್ದಾರೆ, ಇದುವರೆಗೂ ಮೀಸಲಾತಿ ಉಳಿದಿರೋದು ನಮ್ಮಿಂದ. ಥರ್ಡ್ ರೇಟೆಡ್ ಮನಸ್ಥಿತಿ ಅದು. ಅದ್ರ ಬಗ್ಗೆ ನಾವೇನ್ ಚರ್ಚೆನೆ ಮಾಡಬಾರ್ದು. ಅದನ್ನ ದುರಾಂಕಾರದ ಮನಸ್ಥಿತಿ ಅಂತ ಕರಿಬೇಕು. ಅಥವಾ ಏನಂತ ಕರೆಯೋದು ಅಂತಂದ್ರೆ ಏನು ಅದು ಪದವೇ ಇಲ್ಲ ನನ್ನ ಹತ್ರ. ಅಸಹ್ಯಕರವಾದಂತ ಮಾತದು ಅಲ್ವಾ? ಇಷ್ಟು ಕೀಳು ಮನಸ್ಥಿತಿ ಇದ್ದು ಇವ್ರಿಗೆ ಅಸಹಿಷ್ಣುತೆ ಎಷ್ಟಿದೆ ನೋಡಿ. ಇವ್ರಿಗೇನು SC ಒಳಗಡೆ ಲಂಬಾಣಿ, ಬೋವಿ, ಕೊರಚ, ಕುರ್ಮ ಯಾರು ತಿಂದ್ ಬದುಕ್ಲಿ, ಮಾದಿಗರು ಮೇಲ್ ಬರಬಾರ್ದು ಇವ್ರಿಗೆ. ಅಯ್ಯೋ, ಇದನ್ನ ಏನಂತ ಯಾರು ಬೇಕಾದ್ರೂ ಬದುಕ್ಬಿಡ್ಲಿ, ಇವ್ರು ಮಾತ್ರ ಮೇಲ್ ಬರಬಾರ್ದು, ಇವ್ರು ತುಳ್ಕೊಂಡೇ ಇರ್ಬೇಕು ನಾವು ಅನ್ನೋದು ಇವ್ರ ಮನಸ್ಥಿತಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಂತಹ ಮೀಸಲಾತಿ ಮೈಸೂರು ಭಾಗದಲ್ಲಿ ಅದೊಂದು ಆ ಪ್ರಭಾವದಿಂದ ಅವ್ರು ಕೊಟ್ಟಂತಹ ದಯಾಭಿಕ್ಷೆಯಿಂದ ಒಂದಷ್ಟು ಬದುಕುಳೋದು ಸಾಧ್ಯ ಆಗಿದೆ ನಾವು ಈ ಭಾಗದಲ್ಲಿ. ಅಂತದ್ರಲ್ಲಿ ನಾವು ಇದನ್ನ ಕಾಪಾಡ್ಕೊಂಡು ಬಂದಿರೋದು, ನಮ್ಮಿಂದನೇ ಇದು ಉಳಿದಿರೋದು ಅಂತಂದ್ರೆ ಮೀಸಲಾತಿಯ ಜನಕ ಶಾಹು ಮಹಾರಾಜು, ಆ ಮೀಸಲಾತಿಯನ್ನ ಎಲ್ರಿಗೂ ವಿಸ್ತರಣೆ ಮಾಡಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮತ್ತೆ ನಮ್ಗೆಲ್ರಿಗೂ ವಿದ್ಯೆ ಕೊಡೋದಕ್ಕೆ ಕಾರಣವಾದಂತಹ ಪುಲೆ ದಂಪತಿಗಳು, ಇವರೆಲ್ಲರನ್ನು ಬಿಟ್ಟು ಅವ್ರು ಯಾರು ದಲಿತರಲ್ಲ, ಹೊರಮಾದಿಗರಲ್ಲ, ಅವರೆಲ್ಲರ ಸರ್ ಇನ್ನೊಂದು ಮಾತಾಡಿದಾರೆ ಅವ್ರು ಏನಂದ್ರೆ ಬಾರಿ. ಆಮೇಲೆ ಇವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಮೈಸೂರು ಭಾಗದಲ್ಲಿರುವಂತಹ ಬಲಗೈ ಸಮುದಾಯ ಇದೆಯಲ್ಲ, ನಾವಷ್ಟೇ ಬಲಗೈ ಸಮುದಾಯದವರು ಇಡೀ ಕರ್ನಾಟಕ ಅನ್ಕೊಂಡ್ರೆ, ಉತ್ತರ ಕರ್ನಾಟಕದಲ್ಲಿರುವಂತಹ ಬಲಗೈ ಸಮುದಾಯದವರು ಅವಕಾಶ ವಂಚಿತರಾಗಿ ಕಣ್ಣೀರಾಗ್ತಾ ಇದಾರೆ. ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು ಮಾತ್ರ ಹೌದು, ಇದು ಕರೆಕ್ಟ್ ಆಗಿ ಕಮಿಟಿ ಪ್ರಕಾರ ನಡೆದಿದೆ UGCಲಿ, ಅದ್ರ ಪ್ರಕಾರ ನಡೆದಿದೆ ಅಂತಾರೆ. ಅವ್ರಿಗೆ ಬೇಡದಿರೋದಕ್ಕೆ ಇದು ಅವೈಜ್ಞಾನಿಕ, ನಾನ್ ಟೆಕ್ನಿಕಲ್ ಅಂತಾರೆ.
ಇದನ್ನ ಏನು ಅಂತಂದ್ರೆ ನನಗೂ ಇರ್ಲಿ ನನ್ನ ಮಕ್ಕಳಿಗೂ ಇರ್ಲಿ ಅಂತ ಕಿತ್ತು ತಿನ್ನ ಬುದ್ಧಿ ಅಂತ ಕರಿಬೇಕಷ್ಟೇ, ಮತ್ತೆ ಹೌದೌದು. ಇನ್ನೊಬ್ಬ ತಿಂದು ರೂಢಿ ಅನ್ಸುತ್ತೆ ಅವ್ರಿಗೆ, ಅದನ್ನೇ ಅವ್ರಿಗೆ. ಮತ್ತೊಂದು ವಿಷಯ ಏನ್ ಗೊತ್ತಾ ಸರ್, ಈಗ ಕರೆಕ್ಟ್ ಆಗಿ ಮೀಸಲಾತಿ ಒಳ ಮೀಸಲಾತಿ ಜಾರಿ ಆಗಿದೆಯಾ ಸರ್? ನನಗ್ ಗೊತ್ತಿರೋ ಪ್ರಕಾರ 1% ಅಷ್ಟೇ ಒಳ ಮೀಸಲಾತಿ ಜಾರಿ ಆಗಿರೋದು. ಏನು ನೇರ ನೇಮಕಾತಿಗೆ ಮಾತ್ರ, ಫೈನಾನ್ಷಿಯಲಿ ಇಲ್ಲ, SCP TSP ಇಲ್ಲ, ಆಮೇಲೆ ಪ್ರಮೋಷನ್ ಇಲ್ಲ, ಆಮೇಲೆ ಇದು ಯಾವ್ದು ಪೊಲಿಟಿಕಲಿ ಇಲ್ಲ, ಇದೆಲ್ಲದಕ್ಕೂ ಜಾರಿ ಆಗಿಲ್ಲ ಒಳ ಮೀಸಲಾತಿ. ಆಗಬೇಕು ಎಲ್ಲಿ ಒಳ ಮೀಸಲಾತಿ ಸಿಕ್ಕಿದೆ ನಮ್ಗೆ? ಸಿಕ್ಕಿಲ್ಲ. ಅದನ್ನೇ ಇವರು ಈ ವಿಚಾರದಲ್ಲಿ ಹೋರಾಟ ಮಾಡೋದ್ರ ಬದಲಾಗಿ ನಾವೆಲ್ಲ ಒಟ್ಟು ಕೈ ಜೋಡಿಸಿ ಸಂಪೂರ್ಣವಾದ ಒಳ ಮೀಸಲಾತಿ SCP TSP ಕೂಡ ನಮ್ಗೆ ಬೇಕು, ನಾವೆಲ್ಲರೂ ನಮ್ಮ ದುಡ್ಡನ್ನ ವೇಸ್ಟ್ ಮಾಡಬೇಡಿ ಅಂತ ಎಲ್ಲರೂ ಒಟ್ಟು ಕೈ ಜೋಡಿಸ್ಬೇಕು. ಇವ್ರಿಗೆ ಆ ಬುದ್ಧಿ ಇಲ್ಲ. ಆಮೇಲೆ ಇವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಮೈಸೂರು ಭಾಗದಲ್ಲಿರುವಂತಹ ಬಲಗೈ ಸಮುದಾಯ ಇದೆಯಲ್ಲ, ನಾವಷ್ಟೇ ಬಲಗೈ ಸಮುದಾಯದವರು ಇಡೀ ಕರ್ನಾಟಕ ಅನ್ಕೊಂಡ್ರೆ, ಉತ್ತರ ಕರ್ನಾಟಕದಲ್ಲಿರುವಂತಹ ಬಲಗೈ ಸಮುದಾಯದವರು ಅವಕಾಶ ವಂಚಿತರಾಗಿ ಕಣ್ಣೀರಾಗ್ತಾ ಇದಾರೆ, ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಆಮೇಲೆ ಇವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಮೈಸೂರು ಭಾಗದಲ್ಲಿರುವಂತಹ ಬಲಗೈ ಸಮುದಾಯ ಇದೆಯಲ್ಲ, ನಾವಷ್ಟೇ ಬಲಗೈ ಸಮುದಾಯದವರು ಇಡೀ ಕರ್ನಾಟಕ ಅನ್ಕೊಂಡ್ರೆ, ಉತ್ತರ ಕರ್ನಾಟಕದಲ್ಲಿರುವಂತಹ ಬಲಗೈ ಸಮುದಾಯದವರು ಅವಕಾಶ ವಂಚಿತರಾಗಿ ಕಣ್ಣೀರಾಗ್ತಾ ಇದಾರೆ, ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಅವ್ರಿಗೂ ಕೂಡ ಸವಲತ್ತುಗಳು ಸಿಗೋದ್ರ ಬಟ್ಟಕ್ಕೆ ಇವ್ರು ಯೋಚನೆ ಮಾಡ್ಬೇಕು. ಅದಲ್ಲ, ಇವ್ರು ಈಗಲೂ ಅವ್ರು ತಿಂದಿದ್ದಾರೆ. ನನಗೂ ಇರ್ಲಿ, ನನ್ನ ಮಕ್ಳಿಗೂ ಇರ್ಲಿ, ಮೊಮ್ಮಕ್ಳಿಗೂ ಇರ್ಲಿ, ಪೂರ್ತಿ ಅವರೇ ಒಂಥರ ಬಳಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವ್ರಿಗೆ ಬೇಕೆಲ್ಲ. ಓಕೆ ಸರ್, ಥ್ಯಾಂಕ್ ಯು ಕಾಲ್ಗಳು ಬರ್ತಾ ಇದ್ದಾವೆ. ಥ್ಯಾಂಕ್ ಯು ಸರ್. ನಮಸ್ತೆ ನಾಗೇಶ್, ಹೇಳಿ. ನಾನು 2 ವಾದಗಳನ್ನ ಕೇಳ್ತಾ ಇದ್ದೆ. ಕೊಡಿಯಾಡಿ ಸಂತೋಷ್ ಅವ್ರು ಮಾತಾಡಿದ್ರು, ಮತ್ತೆ ಮಹೇಶ್ ಅವ್ರು ಮಾತಾಡ್ತಾ ಇದ್ದಿದ್ದು. ಈ ಮಹೇಶ್ ಅವ್ರದ್ದು ಒಂಥರ ಪೂರ್ವ ಅಂದ್ರೆ ಇಡೀ ಅವ್ರ ಮನಸ್ಥಿತಿ ಯಾವ ರೀತಿ ಹತಾಶ ಭಾವನೆ ಹೊರಟೋಗಿದೆ. ಬಿಡಿ, ಬೇರೆಯವ್ರ ಬಗ್ಗೆ ಬೇಡ, ಈಗ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಹಲೋ, ಹೇಳಿ ಸರ್. ಈಗ ಅವ್ರು ಏನ್ ಮಾತಾಡಿದ್ರು ಅಭಿಪ್ರಾಯನ ಮತ್ತೆ ನಾವು ಇಂಜದ್ ಬೇಡ, ಈಗ ನಿಮ್ಮನ್ನ ಕೇಳ್ತಾ ಇರೋಂಥದ್ದು. ಈಗ 2 ವಿಚಾರಗಳು ಬಂದಿದ್ದಾವೆ. ಒಂದು, ಪ್ರವರ್ಗ 1ಕ್ಕೆ ಮಾದಿಗರನ್ನ ಕೊಡೋದ್ರ ಮೂಲಕ ಎಲ್ಲವೂ ಕೂಡ ಅವ್ರಿಗೆ ಹೋಗ್ತಾ ಇದೆ, ನಮ್ಗೇನು ದಕ್ತಾ ಇಲ್ಲ ಅನ್ನುವಂತ ವಾದ. ನಿಜಾನ ಇದು? ಆಸ್ ಪರ್ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ಎಲ್ಲಾ ಸವಲತ್ತುಗಳು ಮಾದಿಗರಿಗೆ ಸಿಕ್ಕಿದ್ಯಾ ಅಥವಾ ಬೇರೆ ಜಾತಿಯವ್ರಿಗೆ ಸಿಕ್ಕಿದ್ಯಾ? ಸರ್, ಅದು ಸರ್ಕಾರವೇ ರಚನೆ ಮಾಡಿರುವಂತ ಒಂದು ಕಾನೂನಾತ್ಮಕ ಆಯೋಗ. ಅದು ಆಮೇಲೆ ಸುಪ್ರೀಂ ಕೋರ್ಟ್ ಹೇಳಿತ್ತು, ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ, ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿ ಅಂತ. ಈಗ ನಾಗಮೋಹನ್ ದಾಸ್ ವರದಿ ಅಥವಾ ಹಿಂದೆ ಸದಾಶಿವ ಆಯೋಗದ ವರದಿ, ಅದರಿಂದ LG ಅವನೂರ್ ವರದಿ, ಇವೆಲ್ಲವೂ ಕೂಡ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು, ಜನಸಂಖ್ಯೆ ಬಿಟ್ಬಿಡೋಣ, ಅವಕಾಶ ವಂಚಿತರು ಜಾಸ್ತಿ ಇರೋದು ಅನ್ನೋದನ್ನ ಎಲ್ಲಾ ಆಯೋಗದ ವರದಿಗಳು, ಇತ್ತೀಚೆಗೆ ಹಿಂದುಳಿದ ವರ್ಗಗಳ ಆಯೋಗಗಳ ರಿಪೋರ್ಟ್ ಕೂಡ ಮಾದಿಗರಿಗೆ ದೊಡ್ಡ ಮೊತ್ತದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಒಂದು ಯೂನಿವರ್ಸಿಟಿನಲ್ಲಿ ಅವಕಾಶ ತಗೊಳ್ಳೋದ್ರು ಹಿಂದೆ ಎಷ್ಟು ಸರ್ಕಸ್ ಇದೆ ಅನ್ನೋದಕ್ಕೆ ಯಾಕೆ. ಆಮೇಲೆ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಯಾಕೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇದೆ ಅಂದ್ರೆ, ವಿಶ್ವವಿದ್ಯಾಲಯಗಳಲ್ಲಿ ಅವಕಾಶ ತಗೊಂಡ್ರೆ ಅದು ಇಡೀ ವ್ಯವಸ್ಥೆಯ ದೊಡ್ಡ ಭಾಗ. ಅದು ನಾನು ಅದ್ರ ಅವಕಾಶ ವಂಚಿತನಾಗಿ ಎಷ್ಟೆಲ್ಲ ಸಫರ್ ಮಾಡಿದೆ ಅನ್ನೋದು ನನಗ್ ಮಾತ್ರ ಗೊತ್ತು. MA ಮುಗಿಸ್ಕೊಂಡು PhD ತಗೊಳ್ಳೋದಕ್ಕೆ ಅಂದ್ರೆ ಸೀಟ್ ತಗೊಳ್ಳೋದಕ್ಕೆ PhD 5 ವರ್ಷ ಟೈಮ್ ತಗೋಬೇಕಾಯ್ತು. ಆಮೇಲೆ ನಂದು ಜಾತಿ ಕಾರಣಕ್ಕಾಗಿ ನನಗೆ ಈ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ PhD ಕೊಡ್ಲಿಲ್ಲ. ಇದೆಲ್ಲ ದೊಡ್ಡ ಈ ನಂತರದವ್ರೆ, ಅಂದ್ರೆ ನಾನೊಬ್ಬ ಪ್ರತಿಭಾವಂತನಾಗಿದ್ದೀನಿ ಅಂತ ಅನ್ಕೊಂಡು ಅಥವಾ ಮೆರಿಟ್ ನಲ್ಲಿ ನಾನು ರ್ಯಾಂಕ್ ಹೋಲ್ಡರ್ ಆಗಿದ್ರು ಕೂಡ ನನ್ಗೆ ಅವಕಾಶ ಸಿಗ್ಲಿಲ್ವಲ್ಲ. ಈ ತರ ನಂತರ ಎಷ್ಟೋ ಮಾದಿಗರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ. ಈಗ ಇನ್ನೊಂದು ನಿಮಿಷ ನಾಗೇಶ್ ಒಂದ್ ನಿಮಿಷ. ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ನಮಗೆ ಏನು ಈ ರೋಸ್ಟರ್ ಪದ್ಧತಿಯ ಕ್ರಮಾಂಕದಲ್ಲಿ 1 ಮತ್ತು 7 ಅಂತ ಇತ್ತು ಹಿಂದೆ ನಮ್ಮ ರಿಕ್ರೂಟ್ಮೆಂಟ್ಗೆ, ಈಗ ಅದ್ರ 9 ಅಂತ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಸತ್ಯನಾ ಇದು? ಸರ್, ಅದು ಈಗ ಇದು ಶತದಡ್ರು ಮಾತಾಡೋ ಅಂತ ರೀತಿ ಅದು. ಯಾಕಂದ್ರೆ ಒಂದು ಗೌರ್ಮೆಂಟ್ ಪ್ರೊಸೀಜರ್ ಅಲ್ಲಿ ಮೀಸಲಾತಿ ಪ್ರಕ್ರಿಯೆ ಹಂಚಿಕೆ ಇದೆಯಲ್ಲ, ಅದು ಈಗ ಮೊದಲನೇ ತಟ್ಟೆಯಿಂದಾನೇ ಊಟ ಬಡಿಸ್ಕೊಂಡು ಹೋಗ್ಬೇಕು. ತಟ್ಟೆ ಎಲೆ ಹಾಸ್ಬಿಟ್ಟು ಫಸ್ಟ್ ಇಂದಾನೆ ಬಡಿಸ್ಕೊಂಡು ಹೋಗ್ಬೇಕಲ್ವ ಸರ್? ಹಪ್ಪಳ, ಉಪ್ಪಿನಕಾಯಿ, ಉಪ್ಪು ಎಲ್ಲ ಇದೇ ತರ ಬಡಿಸ್ಕೊಂಡು ಹೋಗ್ತಾನೆ. ಈಗ ಅದೇ ಮಹೇಶ್ ಕೇಳಿದ್ರಲ್ಲ, ಮೊದಲನೇ 3 ತಟ್ಟೆ ಅವ್ರಿಗೇನು ಅಂತಂದ್ರೆ ಫಸ್ಟ್ 9ನೇ ಎಲೆಯಿಂದ ಶುರು ಮಾಡಿ ಅಂತ. ಮೊದಲೇ ಈಗ ಹಸ್ಕೊಂಡ್ ಮೊದಲೇ ಮೊದಲೇ ಹೋಗಿ ಹಸ್ಕೊಂಡ್ ಕೂತಿದಾರಲ್ಲ, ಅವ್ರ ಬಗ್ಗೆ ಇವ್ರಿಗೆ ಯೋಚನೆ ಇಲ್ಲ. ಇವ್ರು ಊಟ ಮಾಡ್ಬಿಟ್ಟು 2ನೇ ಸರಿಗೆ ಬಂದಿದ್ದಾರೆ. 2ನೇ ಸರಿಗೆ ಬಂದಿರೋ ಫಸ್ಟ್ ನಮ್ಗೆ ಕೊಟ್ಬಿಡಿ ಅಂತ, ನಮ್ಗೆ ಅನ್ಯಾಯ ಆಯ್ತದೆ, ನೀವು ಹಸ್ಕೊಂಡಿರೋ ಹೆಂಗಾರ ಹಂಗೆ ಸತ್ಕೊಂಡಿರಿ ಅಂತ.
ಆಯ್ತು. ಇವ್ರ ಸಾಮಾಜಿಕ ನ್ಯಾಯ, ಇವ್ರ ಬುದ್ಧ ಪ್ರಜ್ಞೆ, ಇವ್ರ ಅಂಬೇಡ್ಕರ್ ವಾದ. ಸರ್ಕಾರಿ ಆದೇಶ ಆಗ್ಲೇ ಇಲ್ಲ ಸರ್. ಇನ್ನು ಸರ್ಕಾರಗಳು ಏನೂ ಆಗ್ಲಿಲ್ಲ, ಮತ್ತೆ ಯಾಕೆ ಕಿತ್ತಾಡ್ತಾ ಇದೀವಿ? ಇದು ಬೇಕಿತ್ತು ಅಲ್ಲ, ಏನೂ ಆಗ್ಲಿಲ್ಲ, ಯಾಕೆ ಮತ್ತೆ ಕಿತ್ತಾಡ್ತಾ ಇದೀವಿ? ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿತ್ತು. ಯಾಕಂದ್ರೆ ಅವ್ರಿಗೆ ಮತ್ತೆ ಪ್ರೀ ಪ್ಲಾನ್ಡ್ ಸರ್. ಈಗ ನೋಡಿ 1.5 ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿ. ನಾನು ಮತ್ತೆ ಕೋಡಿಹಳ್ಳಿ ಸಂತೋಷ್ ಅವ್ರನ್ನ ಎಂಡೋಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಹೇಳಿದ್ರು ಅದು ಪ್ರೋಸೆಸ್ ಹೇಗೆ ಆಯ್ತು ಅಂತ. ನೋಡಿ, ಅಷ್ಟು 1.5 ವರ್ಷ ಆದ್ಮೇಲೂ ಕೂಡ ಮತ್ತೆ ನಾವು ನಮ್ಗೀಗ ಲೀಗಲ್ ಆಗಿ ಗೌರ್ಮೆಂಟ್ ಪ್ರೋಸೆಸ್ ಏನಿದೆ ಅದನ್ನ ಮಾಡ್ತಾ ಇದೆ. ಅದನ್ನ ಮಾಡ್ತಾ ಇದ್ರು ಕೂಡ ಅದೇ ಅನ್ಯಾಯ. ಲೀಗಲ್ ಆಗಿ ಕಾನೂನಾತ್ಮಕ ಪ್ರಕ್ರಿಯೆನೇ ತಪ್ಪು ಅಂತ ಹೇಳ್ಬಿಟ್ಟು ಇವರು ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಅಂದ್ರೆ ಯಾಕೆಂದ್ರೆ ಇವ್ರ ಕೈಲಿ ಸಮಾಜ ಕಲ್ಯಾಣ ಇಲಾಖೆ ಇದೆ, ಆಮೇಲೆ ವಿಶ್ವವಿದ್ಯಾಲಯಗಳು ಇವ್ರ ಅಧಿಪತ್ಯದಿಲ್ಲವೇ, ಮತ್ತೆ ಎಲ್ಲ ಪ್ರಗತಿಪರರು ಇವ್ರು ಹೇಳ್ದಂಗೆ ಕೇಳ್ತಾರೆ. ಯಾಕಂದ್ರೆ ಸ್ಟೇಜ್ ಕೊಡ್ತಾರೆ ಅನ್ನೋ ಒಂದು ಭ್ರಮೆಲಿ ಇವ್ರು ಇರೋದ್ರಿಂದ. ಅಯ್ಯೋ, ನಿಮಿಷ ಹೇಳ್ತಾರೆ. ಅದ್ ಯಾಕ ಪ್ರಗತಿಪರರು ಅಂತ ಕೇಳ್ತೀರಾ? ಅವ್ರನ್ನೆಲ್ಲ ಯಾಕೆ ತಗೊಂಡ್ಬರ್ತೀರಾ ಪ್ರಗತಿಪರರು ಅಂತ? ಯಾವ ಪ್ರಗತಿಪರರು ಅವರೆಲ್ಲ? ಮಾಡಕ್ ಕೆಲಸ ಇಲ್ದರು. ಎಲ್ಲಾದ್ರು ಕಾಂಗ್ರೆಸ್ ಅವ್ರೆಲ್ಲ ಬಿಸ್ಕೆಟ್ ಬಿಸಾಕ್ತಾರೆ, ರಬಕಂತ ಬಾಯ್ ಹಾಕೋ ಜನ ಅವ್ರು ಯಾರು ಬಾಯ್ ಬಿಡ್ತಾ ಇಲ್ಲ. ಈಗ ಯಾಕೆ ಬಾಯ್ ಬಿಡ್ತಾರೆ? ನಾನು ಸುಮಾರು ಜನ ಮಾತಾಡಿದ್ದೆ ಈ ನಡುವೆ, ಸರ್ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಸರ್ ತುಂಬಾ ಕ್ರೂಷಿಯಲ್ ಟೈಮು, ನೀವು ರಿಯಾಕ್ಟ್ ಮಾಡಿ ಅಂತಂದ್ರೆ ನಗೇಶ್ ಇದು ನಾವ್ ಮಾತಾಡೋಂತ ವಿಷಯ ಅಲ್ಲ ಅಂತಾರೆ. ಮತ್ತಿನ್ಯಾವ ಬರ್ಮಾದಲ್ಲಿ ಹಂಗಾಯ್ತು, ರೋಹಿಂಗ್ಯಾ ಮುಸ್ಲಿಂ ಹಿಂಗಾಯ್ತು, ಮತ್ತಿನ್ನೆಲ್ಲ ಜಪಾನ್ ಅಲ್ಲಿ ಹಂಗಾಯ್ತು, ಫಿಲಿಪೈನ್ಸ್ ಅಲ್ಲಿ ಹಂಗಾಯ್ತು ಅಂತ ಮಾತಾಡಕ್ ಮಾತ್ರ ರೆಡಿ ಇರ್ತಾರಂತ ಇವ್ರು. ಇವ್ರ ಪಕ್ಕದ ಮನೆ ಬೆಂಕಿ ಬಿದ್ದರೆ ಗೊತ್ತಿಲ್ಲ ಅಯೋಗ್ಯರಿಗೆ. ಇಂಡಿಯನ್ಸ್ ನ್ಯಾಯ ಕಾಣ್ತಾ ಇದೆ. ಆಫ್ರಿಕಾದಲ್ಲಿರೋ ಬ್ಲಾಕ್ಸ್ ಬಗ್ಗೆ ಅನ್ಯಾಯ. ಇಸ್ರೇಲ್ ಅಲ್ಲಿ ಹಂಗಾಯ್ತು, ಜೆರುಸಲಂ ಅಲ್ಲಿ ಹಂಗಾಯ್ತು, ಇನ್ನೆಲ್ಲೋ ಬರ್ಮಾದಲ್ಲಿ ಹಿಂಗಾಯ್ತು, ಈಜಿಪ್ಟ್ ಅಲ್ಲಿ ಹಂಗಾಯ್ತು ಅಂತ ಮಾತಾಡಕ್ ಆಗ್ತದೆ ಅಯೋಗ್ಯರಿಗೆ? ಇಲ್ಲಿ ಪಕ್ಕದ ಮನೆ ನಮ್ ಜೊತೆಲಿರೋನ್ಗೆ ಏನು ಅನ್ಯಾಯ ಆಗ್ತದೆ ಅದ್ರ ಬಗ್ಗೆ ಮಾತಾಡಕ್ಕೆ ಜ್ಞಾನ ಆಗಿಲ್ಲ. ಬೇಕಾದ್ರೆ ಗಂಡು ಬೆರಡು ಕಥೆ ಹೇಳ್ಕೊಂಡು. ಅಲ್ಲ, ಚರಿತ್ರೆ ಭಾರತದ ಚರಿತ್ರೆಯಲ್ಲಿ ಹಿಂಗೆ ಇವರು ಸೊಫಿಸ್ಟಿಕೇಟೆಡ್ ಇವ್ರ ಅಸ್ತಿತ್ವಕ್ಕಾಗಿ, ಇವ್ರ ಅಧಿಕಾರಕ್ಕಾಗಿ ಯಾರು ಒಂದು ಬಲಯುತವಾದಂತ ವರ್ಗ ಇರ್ತದೆ, ಆ ಜೊತೆ ಅವ್ರಿಗೆ ಧ್ವನಿಯಾಗಿ ಮಾತಾಡೋದೇ ಈ ಪ್ರಗತಿಪರ ವರ್ಗದ ಒಂದು ಚಾಳಿ. ಅದಿವತ್ತು ಮುಂದುವರಿಸ್ತಾ ಇದ್ದಾರೆ. ಓಕೆ ನಾಗೇಶ್, ಥ್ಯಾಂಕ್ ಯು. ಸರ್ ನಮಸ್ತೆ, ಹೇಳಿ ಸರ್. ನಾವು ಶ್ರೀಧರ್ ಕಾಣೆ ಅಂತ ಹೇಳಿ ಸರ್. ಇದು ಮೈಕ್ ಆಫ್ ಮಾಡ್ಕೊಂಡು ಮಾತಾಡಿ. ಹಾ ಸರ್. ಒಳ ಮೀಸಲಾತಿ ಬಂದ್ಮೇಲೆ ಇದು ರೋಸ್ಟರ್ A, B, C ಅಂತ ಇದು ಮಾಡಿದ್ರಲ್ಲ. ಹಲೋ, ಹೇಳಿ ಕೇಳಿಸುತ್ತೆ, ಹೇಳಿ. ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಿದ್ಯಾ ಸರ್? ಹಾ ಸರ್. ಇದೇ A, B, C ಅಂತ ಪ್ರವರ್ಗ ಮಾಡಿದ್ರಲ್ಲ. ಈಗ ಈ ಪ್ರತಿ 8ಕ್ಕಿಂತ 9ಕ್ಕಿಂತ ಕಡಿಮೆ ಪೋಸ್ಟ್ ಕಾಲ್ಫಾರ್ಮ್ ಆದಾಗ ಈ ಬಲಗೈ ಸಮುದಾಯದವರಿಗೆ ಮತ್ತು ಈ ಅಲಿಮಾರಿಗಳಿಗೆ ಅನ್ಯಾಯ ಆಗುತ್ತಲ್ವಾ ಸರ್? ಮತ್ತೆ ಅದು ಅನ್ಯಾಯ ಅಲ್ವಾ ಸರ್? ಅದು ಅವರು ದಲಿತರೇ ಅಲ್ವಾ ಸರ್? ಅದು ಒಂದ್ ನಿಮಿಷ. ಹಾ ಸರ್. ಈಗ ಹಿಂದುಳಿದ ವರ್ಗದಲ್ಲಿ ಪ್ರವರ್ಗ 1, 2, 3 ಅಂತ ಇದೆ ಅಲ್ವಾ? ನೋಡಿ, ಇಲ್ಲಿ ರೋಸ್ಟರ್ ಕಾಪಿ ಇಟ್ಕೊಳ್ಬೋದು. ನೀವು ಲೈವ್ ನೋಡ್ತಾ ಇದ್ರೆ ನಿಮ್ಗೆ ಕಾಣಿಸ್ತೀನಿ. ಇಲ್ಲಿ ಸೌಂಡ್ ಜಾಸ್ತಿ ಆಯ್ತಲ್ಲಿ. ಈ ರೋಸ್ಟರ್ ಕಾಪಿ ಸರ್ಕಾರಿ ಆದೇಶ ಕಾಪಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕ್ರಮಾಂಕ 5ರಲ್ಲಿ ಹಿಂದುಳಿದ ವರ್ಗ 1ಕ್ಕೆ ಕೊಡ್ತಾರೆ. ಕ್ರಮಾಂಕ 7ರಲ್ಲಿ ಹಿಂದುಳಿದ ವರ್ಗ 2A ಕೊಡ್ತಾರೆ. ಈಗ 5 ಪೋಸ್ಟ್ ಕಾಲ್ ಮಾಡಿದ್ರೆ ಕ್ರಮಾಂಕ 5ರಲ್ಲಿ ಹಿಂದುಳಿದ ವರ್ಗ ನಂಬರ್ 1 ಪ್ರವರ್ಗ 1 ಸಿಗುತ್ತೆ. 7ಕ್ಕೆ ಬಂದಾಗ ಪ್ರವರ್ಗ 2 ಸಿಗುತ್ತೆ. ಈಗ 6 ಪೋಸ್ಟ್ ಕಾಲ್ ಮಾಡಿದ್ರೆ ಪ್ರವರ್ಗ 1 ಸಿಗುತ್ತೆ, ಪ್ರವರ್ಗ 2A ಸಿಗೋದಿಲ್ಲ. ಹಾಗಾದ್ರೆ ಇವರಿಗೆ ಅವಕಾಶ ಕೊಡೋದು ಬೇಡವಾ? ಪ್ರವರ್ಗ 2Aಗೆ ಕೊಡಬೇಕು. ಯಾವಾಗ? ಒಂದ್ ನಿಮಿಷ ಕೊಡಬೇಕು. ಯಾವಾಗ? 5 ಪೋಸ್ಟ್ ಇವತ್ತು ಕಾಲ್ ಮಾಡಿದ್ರು, ಮುಗೀತು. ಅವಾಗ ಪ್ರವರ್ಗ 1 ಸಿಕ್ತು, ಪರಿಶಿಷ್ಟ ಜಾತಿಗೆ ಸಿಕ್ತು, ಎ ಪ್ರವರ್ಗ A ಸಿಕ್ತು. ನೆಕ್ಸ್ಟ್ ಕಾನ್ಫರ್ಮ್ ಮಾಡ್ತಾರಲ್ಲ, ಅವಾಗ ಮತ್ತೆ 1ರಿಂದನೇ ಕೊಡೋದಿಲ್ಲ, 6ರಿಂದ ಕಂಟಿನ್ಯೂ ಮಾಡ್ತಾರೆ. ಅವಾಗ ಸೆಕೆಂಡ್ ಆಪ್ಷನ್ ಅಲ್ಲಿ ಯಾರು ಸಿಗುತ್ತೆ? ಪ್ರವರ್ಗ 2A ಸಿಗುತ್ತೆ, ಹಾಗೆ ಪರಿಶಿಷ್ಟ ಜಾತಿಯ ಪ್ರವರ್ಗ B ಸಿಗುತ್ತೆ. ಸೊ ನಾನು ಅದನ್ನ ಹೇಳಿದ ಕ್ಯೂ ಸಿಸ್ಟಮ್ ಇದು. ಯಾಕೆ ಮೊದಲನೇ ಆದ್ಯತೆಯಲ್ಲೇ ಪ್ರವರ್ಗ A ಮಾದಿಗರಿಗೆ ಯಾಕೆ ಕೊಟ್ರು ಅಂತಂದ್ರೆ, ನೀವು ಸದಾಶಿವ ರಿಪೋರ್ಟ್ ಅನ್ನ ನೋಡಿ, ಅವನೂರ ಆಯೋಗದ ವರದಿಯನ್ನು ನೋಡಿ, ಮಾಧುಸ್ವಾಮಿ ಆಯೋಗದ ವರದಿಯನ್ನು ನೋಡಿ, ಆಮೇಲೆ ಈಗ ನಾಗಮೋಹನ್ ದಾಸ್ ಆಯೋಗದ ವರದಿ ನೋಡಿ, ಎಲ್ಲಾ ವರದಿಯಲ್ಲೂ ಕೂಡ ಸ್ಪಷ್ಟವಾಗಿ ಕಂಡು ಬರ್ತದೆ ಎಲ್ಲಾ ಸವಲತ್ತುಗಳಿಂದ ವಂಚಿತರಾಗಿರುವಂತವರು ಮಾದಿಗರು. ಹಂಗಾಗಿ ಮೊದಲನೇ ಅವಕಾಶ ಅವ್ರಿಗೆ ಕೊಡಿ ಅಂತ. ಮೊದಲನೇ ಅವಕಾಶ ಅವ್ರಿಗೆ ಕೊಟ್ಟು ಕೂಡಲೇ ಉಳಿದಂತ B ಮತ್ತು C ಇದವ್ರಿಗೆ ಅನ್ಯಾಯ ಆಗುತ್ತೆ ಅಂತಂದ್ರೆ, ಹಂಗಾರೆ ಮೊದಲನೇವ್ರಿಗೆ ಅವಕಾಶ ಸಿಗೋದು ಬೇಡವಾ?
ಓಕೆ ಸರ್, ಮೊದಲನೇ ಅವಕಾಶ ಕೊಡ್ರಿ ಸರ್, ಒಪ್ಕೋತೇನ್ರಿ ನಾನು. ಆಯ್ತು. ಬಟ್ ಸರ್ ಏನಾಗತ್ತೈತ್ರಿ ಅಂದ್ರೆ ಈಗ ನೀವೇ ನೋಡ್ರಿ, ಎ ಬಿ ಗ್ರೂಪ್ ಏನಾರ ಎಲ್ಲರ ನೇಮಕಾತಿ ಮಾಡಿದ್ರೆ ಬಾಳ್ ಪೋಸ್ಟ್ ಕರೆಯಲ್ಲ ಸರ್. ಯಾವಾಗ್ಲೂ ಬಾಳ್ ಕರೆದ್ರ 8 ಕರೀತಾರ, 7 ಕರೀತಾರ. ಆಲ್ಮೋಸ್ಟ್ ಒಂದು 30-40 ಕರೆದ್ರ ಅದ್ರಾಗ ಮತ್ತೆ ಡಿವೈಡ್ ಮಾಡ್ತಾರ ಸರ್. ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ, ತೃತೀಯ ದರ್ಜೆ, 4ನೇ ದರ್ಜೆ ಅಂತಂದ್ರೆ ಅದ್ರಾಗ ಹೆಂಗ್ ಪೋಸ್ಟ್ ಡಿವೈಡ್ ಮಾಡಿದಾಗ ಅಲ್ಲಿ 7, ಅಲ್ಲಿ 6, ಅಲ್ಲಿ 4 ಹಿಂಗ್ ಪೋಸ್ಟ್ ಸಿಂಗಲ್ ಡಿಜಿಟ್ ಬಂದಾಗ ಈಗ ಪ್ರತಿಯೊಂದರಲ್ಲೂ ರೋಸ್ಟರ್ ಕಂಟಿನ್ಯೂ ಆಗೋದ್ರಿಂದ ಸ್ಟಾರ್ಟಿಂಗ್ ಏಕ ಹೋಗ್ಬಿಡ್ತಾವ ಸರ್ ಎಲ್ಲಾ ಕಡೆನ. ಈಗ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಈಗ ಹೇಳ್ತೀನಿ. SI ನಿಮಿಷ ಕೇಳಿಸ್ಕೊಳ್ಳಿ. ಈ ಸಲ PhD ಮಾಡ್ಬೇಕಂತ ಮಾಡಿದ್ದೆ ಸರ್. ನೀವು ಪ್ರಶ್ನೆ ಮಾಡಿದ್ರೆ ಉತ್ತರ ಕೇಳಿಸ್ಕೊಳ್ಳಿ. ಓಕೆ ಸರ್, 1 ನಿಮಿಷ ಕೇಳಿಸ್ಕೊಳ್ಳಿ ಸರ್. PhD ಮಾಡ್ಬೇಕಂತ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ ದಾಗೂ 7 ಪೋಸ್ಟ್ 8 ಪೋಸ್ಟ್ ಕನ್ಫರ್ಮ್ ಆಗ್ತಾವ ಸರ್. 48 ಡಿಪಾರ್ಟ್ಮೆಂಟ್ ಒಳಗೂ ಪ್ರತಿ 7, 8, 6 ಇಷ್ಟೇ ಪೋಸ್ಟ್ ಇರ್ತಾವ ಸರ್. ಅಲ್ಲಿ ಪ್ರತಿ ವಿಭಾಗದಾಗೂ ಎಲ್ಲರಿಗೂ ಪ್ರವರ್ಗ ಎ SCA ಅಂತ ಬಂದ್ರ SCB ಹುಡುಗರು ಏನಾಗುತ್ತೆ ಸರ್, ನೆಕ್ಸ್ಟ್ ಕಾಯತನ ಅಂದ್ರೆ ಈಗ ಯಾವ್ದಾರ ರಿಕ್ರೂಟ್ಮೆಂಟ್ ಆದ್ರೆ ಒಳ್ಳೆ ರಿಕ್ರೂಟ್ಮೆಂಟ್ ಆಗೋದು 5 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಸರ್ ಗೌರ್ಮೆಂಟ್. ಅಲ್ಲಿವರೆಗೂ ವಿದ್ಯಾರ್ಥಿ ಭವಿಷ್ಯ ಏನಾಗಬೇಕು, ಅಲ್ಲಿವರೆಗೆ ನಾವು ಕಾದು ನಾವು ಯಾವಾಗ ನೌಕರಿ ಮಾಡ್ಬೇಕಂತ. ಈಗ ನಾನ್ ಮಾತಾಡ್ಲಾ ಈಗ ಅಂದ್ರೆ ಇದಕ್ಕೆ ಅಲ್ಲ ಸರ್, ಈಗ ನಾನ್ ಮಾತಾಡ್ಲಾ ಅಂದೆ. ವರ್ಗಗಳಿಗೆ ಹೋಲಿಸಿದ್ರೆ ಆಗಲ್ಲ 2A 3B 3A ಅಂತಂದು. ಈಗ ನಾನ್ ಮಾತಾಡ್ಲಾ ಅಂದೆ. ಮಾತಾಡ್ರಿ ಸರ್. ಅದೇನೋ ತುಂಬಾ ಸೌಂಡ್ ಇದೆ ಅಲ್ಲಿ ಆ ಕಡೆ. ಹಲೋ, ಹಾ ಸರ್ ಹೇಳ್ರಿ, ಕೇಳ್ತದೆ. ಈಗ ಮೈಸೂರು ಯೂನಿವರ್ಸಿಟಿನಲ್ಲಿ ಮೊನ್ನೆ ಅಂದ್ರೆ ಕಳೆದ ವರ್ಷ 2025ರಲ್ಲಿ 40 ಜನಕ್ಕೆ PhDಗೆ ಅವಕಾಶ ಮಾಡಿಕೊಟ್ರು. 40 ಜನಕ್ಕೆ. ಆ 40 ಜನ PhD ನಲ್ಲಿ 2-3 ಕೂಡ ಮಾದಿಗರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಆಯ್ತಲ್ಲ? ಓಕೆ ಸರ್. 2-3 ಅವಕಾಶ ಮಾಡಿಕೊಡ್ಲಿಲ್ಲ. 40 ಜನಕ್ಕೆ ಸಂಬಂಧಪಟ್ಟಂತೆ SC ನಲ್ಲಿ ಹೇಳ್ತಾ ಇರೋದು. ಎಲ್ಲೂ ಯಾರು ಸಿಕ್ತ ಹೇಳಿ ನೋಡೋಣ ಸರ್. ಹಂಗೆ ಮೈಸೂರು ಕರ್ನಾಟಕ ಅಲ್ಲ ಸರ್, ಕರ್ನಾಟಕ ಈಗ ನೀವು ಧಾರವಾಡದ ಬಗ್ಗೆ ಮಾತಾಡುವಾಗ ಮೈಸೂರು ಬಗ್ಗೆ ಕೇಳಿಸಕ್ ರೆಡಿ ಇಲ್ಲ ಅಂತಂದ್ರೆ ಧಾರವಾಡದ ಕರ್ನಾಟಕನೇ, ಮೈಸೂರು ಕರ್ನಾಟಕನೇ ಅಲ್ವಾ? ಅಲ್ಲ ಸರ್, ಧಾರವಾಡ ಕರ್ನಾಟಕದಾಗ ಇದೆ ಸರ್. ನೀವ್ ಹೇಳ್ತಿರಲ್ಲ ಮೈಸೂರದಾಗ ಹಿಂಗಾಗಿತ್ತು ಅಂತಂದ್ರೆ, ಬಟ್ ಧಾರವಾಡದಾಗ ಎಲ್ಲರೂ ಹಂಗ ಇರ್ಬೇಕಲ್ಲ ಸರ್. ಇಲ್ಲಿ ಚಲವಾದೇವ್ರು ಅಂತಂದ್ರೆ ಇಲ್ಲಿ ನೋಡಿ ಬರ್ಸ್ರಿ, ಬಲಗೈ ಸಮುದಾಯ ಜಾತಿಗಳು ಏನ್ ಬಾಳ ಮುಂದುವರೆದಾರಂತ. ಯಾರು ಹೇಳಿದ್ರು ಮುಂದುವರೆದವ್ರು ಅಂತ? ನಾನು ಅದನ್ನೇ ಹೇಳಿದೆ, ನೀವು ಕೇಳಿಸ್ಕೊಳ್ಳಿಲ್ಲ. ಇವತ್ತು ವಿದ್ಯಾರ್ಥಿಗಳು ಶಿಕ್ಷಣ ಅನ್ನೋದು ಗೊತ್ತಿಲ್ರಿ ಏನಂತಂದವ್ರಿಗೆ. ಮೀಸಲಾತಿ ಅಂತ ಐತೆ ಅನ್ನೋದು ನಮಗೆ, SC ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಎಷ್ಟೋ ಜನಕ್ಕೆ. ನಿಮ್ಮ ಹೆಸರೇನಂದ್ರೆ? ಅವ್ರು ಎಣ್ಣೆ ಆಗೋದಿಲ್ಲ ಸರ್. ನಿಮ್ಮ ಹೆಸರೇನಂದ್ರೆ? ಹಾ ಸರ್, ನಿಮ್ಮ ಹೆಸರೇನಂದ್ರೆ ಹೇಳಿ. ನಮ್ಮ ಹೆಸರು ಶ್ರೀಧರ್ ಕಾಳೆ ಸರ್. ಶ್ರೀಧರ್ ಕಾಳೆ ಅವರೇ, ನಾನು ಪ್ರಾರಂಭದಲ್ಲೇ ಮಾತಾಡಿದೆ, ಬಹುಶಃ ನೀವು ಕೇಳಿಸ್ಕೊಳ್ಳಿಲ್ಲ. ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಒಲೆಯರ ಸ್ಥಿತಿ ಕೂಡ ಏನು ಬಹಳ ಕೇಳಿಸ್ಕೊಂಡೇನು ಸರ್ ಅದು ಅಲ್ವಾ? ಕೇಳಿಸ್ಕೊಳ್ಳಿ. ನಿಮ್ದೆಲ್ಲ ಏನ್ ಪ್ರಾಬ್ಲಮ್ ನಿಮ್ದು ಅಂತ ನಮ್ಗೆ ಅರ್ಥ ಆಗಲ್ಲ. ನೀವೆಲ್ಲ ಮಾತಾಡ್ತೀರಿ, ನಾನು ಏನಾದ್ರು ಹೇಳಕ್ ಬಂದ ಕೇಳಿಸ್ಕೊಳ್ಳಲ್ಲ. ಹೇಳ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಲೆಯರು ಕೂಡ ಕಣ್ಣೀರು ಹಾಕುವಂತ ಸ್ಥಿತಿ ಇದ್ದಾರೆ. ನೀವು ಮೈಸೂರು ಭಾಗದವ್ರು ಮಾತ್ರ ಅನುಕೂಲ ತಗೊಂಡಿದ್ ಕೂಡ್ಲೇನೆ ಇಡೀ ಕರ್ನಾಟಕ ಒಲೆಯರೆಲ್ಲ ಉದ್ಧಾರ ಆಗ್ಬಿಟ್ಟಿದ್ದಾರೆ ಅಂತ ತಿಳ್ಕೊಬೇಡಿ. ಇದೇ ಒಳ ಮೀಸಲಾತಿಯಿಂದ ಅಲ್ಲಿ ಅವ್ರಿಗೂ ಕೂಡ ಅನುಕೂಲ ಆಗ್ಬೇಕಾಗಿದೆ. ಎಷ್ಟೋ ಜಿಲ್ಲೆಗಳಲ್ಲಿ ಮಾದಿಗರು ಪ್ರಾಬಲ್ಯರಾಗಿದ್ದಾರೆ, ಒಲೆಯರಲ್ಲಿ ಪ್ರಾಬಲ್ಯವನ್ನ ಕಳ್ಕೊಂಡಿದ್ದಾರೆ. ಈ ತರ ಪ್ರವರ್ಗಗಳ ಮೂಲಕ ಒಂದು ಹಂತದಲ್ಲಿ ಸಿಗೋದು ಮೈಸೂರಲ್ಲಿ ನಿಮ್ಗೆ ಲಾಸ್ ಆಯ್ತು ಅಂತ ಕೂಡಲೇ ಉತ್ತರ ಕರ್ನಾಟಕ ಅನ್ವಯಿಸಬೇಡಿ. ಹೇಳಿದ್ದೆ ಅಲ್ವಾ ನಾನು? ಅದೇ ಸರ್, ನೀವ್ ಹೇಳ್ರಿ ಸರ್. ಈಗ ಮತ್ತೆ ಇನ್ಯಾರು ಹೇಳ್ಬೇಕು? ನಾನೇ ಹೇಳ್ತಾ ಇದ್ದೀನಿ. ನಾನೇ ಹೇಳ್ತಾ ಇದ್ದೀನಲ್ವಾ? ಅದೇ ಸರ್, ಈಗ ಮೈಸೂರು ಈಗ ಆಯ್ತು ನಮ್ಗೆ ಅಭಿವೃದ್ಧಿ ಆಗಿದ್ದಾರೆ ಅಂತ ಕಡೆ ಅವರು ಬಡವರಾದ್ರು ಅಂತ ಕೇಳೋರು ನೀವೇ. ಮತ್ತೆ ಈಗ ಅನ್ಯಾಯ ಆದ್ರೆ ಇಡೀ ಕರ್ನಾಟಕ ತುಂಬಾ ಆಗತ್ತಲ್ಲ ಸರ್, ಅದನ್ನ ಹೇಳ್ರಿ. ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನನಗೆ ನೀವೇ ಪರಿಹಾರ ಹೇಳಿ. ಒಂದೇ ಒಂದು ಪೋಸ್ಟ್ ನ ಕಾಲ್ ಮಾಡ್ತಾರೆ ಪ್ರವರ್ಗ ಹೇಗೆ. ನೀವು ಒಂದನ್ನ ಗಮನಿಸಿ, ನಾನು ಜಿಲ್ಲೆ ವೈಸು ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ಏನೋ ಆರಾಮಾಗಿದ್ದಾರೆ ಅಂತ ಹೇಳಿದೆ. ಆದ್ರೆ ಓವರ್ ಆಲ್ ಕರ್ನಾಟಕವನ್ನ ತಗೊಂಡಾಗ, ಜ್ಞಾಪಕ ಇಟ್ಕೊಳ್ಳೋದನ್ನ, ಓವರ್ ಆಲ್ ಕರ್ನಾಟಕ ತಗೊಂಡಾಗ ಆಸ್ ಪರ್ ನಾಗಮೋಹನ್ ದಾಸ್ ಆಯೋಗದ ವರದಿಯ ಪ್ರಕಾರ ಅಮಾಂಗ್ ದ ಎಸ್ಸಿಗಳ ಒಳಗಡೆ ಅತ್ಯಂತ ನಿಕೃಷ್ಟತೆಯಲ್ಲಿ ಬದುಕ್ತಾ ಇರುವಂತದ್ದು ಮಾದಿಗ ಸಮುದಾಯ. ಹಾಗಾಗಿ ಅವರಿಗೆ ಮೊದಲನೇ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈಗ ಏನ್ ಮಾಡ್ಬೇಕು? ತಪ್ಪಾಯ್ತು ಸರ್. ನಾನು ಮೊದಲನೇ ಅವಕಾಶ ಮಾಡ್ಕೊಡಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ ಸರ್. ಮತ್ತೆ ವಿರೋಧನೆ ಮಾಡ್ತಾ ಇಲ್ಲ ನಾವು. ಆಯ್ತು, ಮತ್ತೆ ಏನ್ ಮಾಡ್ಬೇಕು? ಹಂಗಾರೆ ಇರಿ ಅಲ್ಲಲ್ಲೇ ಮಾತಾಡೋಣ. ಒಂದು ನಿಮಿಷ. ಮೊದಲನೇ ಆದ್ಯತೆ ಕೊಡಿ ಅನ್ನುವಾಗ 1 ಪೋಸ್ಟ್ 2 ಪೋಸ್ಟ್ ಕಾಲ್ ಮಾಡ್ಬೇಕಾಗ್ತದೆ. ಅವಾಗ ಹೇಗೆ ಕೊಡ್ಬೇಕಾ? ಬಿಗ್ ಅನ್ಯಾಯ ಆಯ್ತು ಅಂತ ಏನಿಂದ ಕಿತ್ತು ಬಿಟ್ಬಿಡ್ಬೇಕಾ? ಏನ್ ಮಾಡ್ಬೇಕು ಹೇಳಿ? ನೀವು ಹಿಂದಿನ ಎಕ್ಸಾಂಪಲ್ ಎಲ್ಲ ಕೊಟ್ಟರೆ ಸರ್, ನಾವು ಓದ್ತೀನಿ ಸರ್. ಈಗ ನಂದು 2 ನಿಮಿಷ ಮಾತು ಕೇಳಿದ್ರೆ ಸರ್,
ಈಗ 6-6-5 ಅನುಪಾತದ ಪ್ರಕಾರ ಈಗ ಒಂದು 50 ಪೋಸ್ಟ್ 100 ಪೋಸ್ಟ್ ಕಾಲ್ಫಾರ್ಮ್ ಆದ್ರೆ ಕರೆಕ್ಟ್ ಆಗಿ ಎಲ್ಲರಿಗೂ ಅವ್ರ ಜಾತಿಗೆ ಅವ್ರವ್ರ ಗ್ರೂಪಿಗೆ ಸಿಗ್ತದ ಸರ್ ಅದು. ಹೌದು. ಬಟ್ 6-7 ಪೋಸ್ಟ್ ಕಾಲ್ಫಾರ್ಮ್ ಆದ್ರೆ ಅದು ಯಾರಿಗ್ ಸಿಗ್ತದ್ರಿ? ಯಾರಿಗೆ ಸಿಗ್ತದೆ? ಗ್ರೂಪ್ ಎ ಅಷ್ಟ ಸಿಗತ್ರಿ. ಒಂದು ಸಿಗುತ್ತೆ. ಗ್ರೂಪ್ ಸಿ ದಲಿತರಲ್ಲಿ ಏನ್ ಸರ್? ಇವಾಗ ಒಳ್ಳೆ ಕತೆ ಆಯ್ತಲ್ಲ ಸರ್ಕಾರ. ಅಲ್ರಿ ಈಗ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಆಗೋದು 5 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ ಕರೆದ್ರು ಇಲ್ಲಾಂದ್ರೆ ಇಲ್ಲ ಸರ್. ಈಗ ಸರ್ಕಾರ ಕೇಳ್ಬೇಕು ಅದನ್ನ. ರಿಕ್ರೂಟ್ಮೆಂಟ್ ಒಳಗೆ ನಮ್ಮ ಅವಕಾಶ ತಪ್ಪಿಸ್ಕೊಂಡ್ರೆ ನಮ್ಮ ವಯಸ್ಸು ಏನಾಗ್ತಾರೆ? ನಾವು ಹುಡುಗ ವಿದ್ಯಾರ್ಥಿ ವಯಸ್ಸು ಮೀರಿಂದಾಗ ಏನು ಕಾಂಪೀಟ್ ಮಾಡೋದಾಗುತ್ತಾ ಸರ್? ಈಗ ಹಂಗಾದ್ರೆ ಪ್ರವರ್ಗ ಬಿ ಮತ್ತೆ ಸಿ ಗೆ 5 ಪೋಸ್ಟ್ ಕಾಲ್ ಮಾಡಿದಾಗ ಅವಕಾಶ ಸಿಗಲ್ಲ ಅಂತ ತಂದ್ಬಿಟ್ಟು ಪ್ರವರ್ಗ ಏನಾದ್ರು ಅಪ್ಲೈ ಮಾಡೋದು ಬೇಡ ಸುಮ್ಮನೆ ಬಿಡೋಣ ಅಂತನಾ? ಬೇರೆ ಏನ್ ಪರಿಹಾರ ನೀವ್ ಹೇಳಿ, ಪರಿಹಾರ ಹೇಳಿ, ನೀವ್ ಹೇಳಿ ನೋಡೋಣ, ಏನ್ ಪರಿಹಾರ ಹೇಳ್ತೀರ ನೋಡೋಣ. ಹೇಳಿ ಸರ್, ಏನ್ ಇನ್ನೊಂದ್ಸಲ ಹೇಳಿ, ಕೇಳಿಸಿಲ್ಲ ಅದು. ಈಗ ನೀವ್ ಹೇಳ್ದಂಗೆ 5 ಅಥವಾ 6 ಪೋಸ್ಟ್ ಗಳನ್ನ ಕಾಲ್ ಮಾಡಿದಾಗ ಪ್ರವರ್ಗ ಎಗೆ ಮಾದಿಗರಿಗೆ ಮಾತ್ರ ಸಿಗುತ್ತೆ, ಉಳಿದವ್ರೇನ್ ದಲಿತರಲ್ವಾ, ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಾ. ಪರಿಹಾರ ನೀವ್ ಹೇಳಿ, ಹಂಗಾರೆ ನಾವು ಏನ್ ಮಾಡ್ಬೋದು ಹೇಳಿ. ಓಕೆ ಸರ್, ನಾ ಹೇಳ್ತೀನಿ ಸರ್ ಪರಿಹಾರ. ಇಂಪ್ಲಿಮೆಂಟೇಷನ್ ಮಾಡ್ತೀರಿ ಸರ್ ಅದು. ಹೇಳಿ ಪರಿಹಾರ ಹೇಳಿ. ನೇಮಕಾತಿ ಮಾಡಿದ್ರೆ ಅದಕ್ಕೆ SC A B C ಹೆಂಗ್ ಮಾಡಿರ್ತಾರ ಹಂಗ SC ಜನರಲ್ ಅಂತ ಮಾಡ್ತೀರಿ ಸರ್. SC ಈಗ ಒಳ ಮೀಸಲಾತಿ ಒಳಗ 1 ಡಿಜಿಟ್ ಎಲ್ಲಾರ ರಿಕ್ರೂಟ್ಮೆಂಟ್ ಆದ್ರೆ SC ಜನರಲ್ ಅಂತ ಕೊಡ್ರಿ, ಎಲ್ಲರಿಗೂ ಅವಕಾಶ ಕೊಡ್ರಿ ಕಾಂಪೀಟ್ ಮಾಡಕ. ಮತ್ತೆ ಒಳ ಮೀಸಲಾತಿಗೆ ಏನರ್ಥ ಇದೆ? ಅದಕ್ಕಿಂತ ಹೆಚ್ಚು ಪೋಸ್ಟ್ ಏನಾರ ಕಾಲ್ಫಾರ್ಮ್ ಆದ್ರೆ ಅಲ್ಲಿ ಅವ್ರವ್ರ ಪ್ರವರ್ಗಕ್ಕೆ ಎಷ್ಟು ಬರ್ತಾವ ಅದು ರೋಸ್ಟರ್ ಪ್ರಕಾರ ಡಿವೈಡ್ ಮಾಡ್ಕೊಳ್ಳಿ ಸರ್. ಶತಮಾನದಿಂದ ಕಾಂಪೀಟ್ ಮಾಡಕ್ ಎಲ್ಲರಿಗೂ ಅವಕಾಶ ಮಾಡಿಕೊಡ್ರಿ ಸರ್. ಅಂದ್ರೆ ಪ್ರವರ್ಗ 1 ಬಂದಾಗ ಮಾದಿಗರು ಕೊಡೋದ್ ಬೇಡ, ಕಾಂಪಿಟೇಷನ್ ಬಿಟ್ಬಿಡೋಣ, 50-60 ಕರೆದಾಗ ಮಾತ್ರ ಹಂಚ್ಕೊಳ್ಳಿ ಅಂತನಾ? ಅಲ್ಲ ಸರ್, 50 ಬಂದಾಗ ಪ್ರವರ್ಗ ಏಕೋ ಬಂದಿರತ್ತಲ್ಲ ಸರ್. ಅದೇ 1-7 ಬಂದಾಗ ಹೇಳಿ, 1-7 ಬಂದಾಗ ಹೇಳಿ, ನನಗೆ ಅರ್ಥ ಆಯ್ತು. ಶ್ರೀಧರ್ ಕಾಳೆ ಅವರೇ, ನೀವ್ ಹೇಳಿದ ಪ್ರಕಾರ ಈಗ 5 ಪೋಸ್ಟ್ ಬಂದಾಗ ಹಂಗಂದ್ರೆ ನಮ್ಮನ್ನ B ನ C ನ ಹೊರಗೆ ಇಟ್ಬಿಡೋದ ಸರ್? ಎಷ್ಟು ತಗೊಂಡ್ಬಿಡೋದೇನ್ರಿ? ಎಲ್ಲ ಆದ್ಯತೆನೇ ಇಲ್ಲದೆ ಇದ್ದಾಗ ಆದ್ಯತೆ ಸಿಗದ್ ಬೇಡ ಹಂಗಾದ್ರೆ ಸರ್? ಒಪ್ಕೋದೇನ್ರಿ? ಈಗ ಒಪ್ಕೊಂಡ್ರೆ ಮತ್ತೇನು ಸರ್? ಈಗ ನಾನು ಒಬ್ಬ ದಲಿತ ಹುಡುಗ ಸರ್. ಹೌದು, ನಾ ಬಲಗೈ ಸಮುದಾಯ ಹುಟ್ಟಿದ್ದೆ ತಪ್ಪ ಸರ್? ಹೆಂಗಂದ್ರೆ ಈಗ ನಾವು ಬಡ ಹಂಗಾದ್ರೆ ಈಗ ಮಾದಿಗರಾಗಿ ಹುಟ್ಟಿ ಜನ ತೋರಿಸಿ ಈಗ ನಮ್ಮನ್ನ ಈಗ SC ಪಟ್ಟಿಂದನ ಹೊರಗಿಡೋ ಲೆವೆಲ್ದಾಗ ಮಾತಾಡಿ ನಮ್ಗೆ ಹಿಂಗ ರಿಕ್ರೂಟ್ಮೆಂಟ್ ಇಂದ ರೋಸ್ಟರ್ ಒಳಗೆ ಹಿಂಗ್ ಹೊರಗಿಟ್ಟಿರ್ಬಿಡ್ತಾರೆ. ನಮ್ಮ ಭವಿಷ್ಯ ಏನಾಗ್ತದೆ ಸರ್? ಅಂದ್ರೆ ನೀವ್ ಹೇಳೋದು ತಿಂದ್ರೆ ನಾವೆಲ್ಲ ಒಟ್ಟು ತಿನ್ನೋಣ, ನನಗ್ ಸಿಗದಿದ್ರೆ ನಿಮ್ಗೂ ಸಿಗೋದು ಬೇಡ, ನೀವ್ ಸಾಯಿರಿ ಅಂತ. ಇಲ್ಲ ಸರ್, ಹಂಗೆ ಆಯ್ತಲ್ವಾ ಇದು? ನಾವು ಓದ್ ತಗೊಳ್ರಿ. ನಾನ್ ಹೇಳ್ತೇನ್ರಿ, ಅಟ್ಲೀಸ್ಟ್ ಕಾಂಪೀಟ್ ಮಾಡಕ್ ಅವಕಾಶ ಕೊಡ್ರಿ, ನಮಗೆ ಹೊರಗಿಡಕ್ ಹೋಗ್ಬೇಡ್ರಿ ಸರ್. ಮೀಸಲಾತಿಗೆ ಏನಿದೆ ಸರ್ ನಿಮ್ಗೆ ಶಾಹು ಮಹಾರಾಜ್ ಒಂದು ನಿಮಿಷ ಕಾಂಪೀಟ್ ಮಾಡೋಣ ಅಂತ ನೀವ್ ಹೇಳ್ತಾ ಇದ್ದೀರಿ ಅಲ್ವಾ? ಈ ಕಾಂಪೀಟ್ ಮಾಡೋಣ ಅನ್ನೋ ವಿಚಾರಕ್ಕೆ ಬರ್ತೀನಿ. ಶಾಹು ಮಹಾರಾಜರು ಮೊದಲನೇ ಬಾರಿಗೆ ದೇಶದಲ್ಲಿ ಮೀಸಲಾತಿ ತಂದಾಗ ಏನ್ ಕಾರಣ ಕೊಟ್ರು? ಮಹಾರಾಜರು ಮೀಸಲಾತಿ ಕೊಟ್ಟಿರ್ತಾರ. ಏನ್ ಕಾರಣ ಕೊಟ್ರು? ಕುದುರೆ ಜಾಸ್ತಿ ತಿಂತಾವ್ ಸರ್. ಮತ್ತೆ ಅದನ್ನು ಹೇಳ್ತೀರಿ, ಇದನ್ನು ಹೇಳ್ತೀರಿ. ಕಾಂಪೀಟ್ ಮಾಡಕ್ಕೆ ಶಕ್ತಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ಯಾರಿಗಿರುತ್ತೆ ಅವರನ್ನು ಕೂಡ ಕಾಂಪಿಟೇಷನ್ ಬನ್ನಿ ಅಂದ್ರೆ ಓಕೆ ಸರ್. ಅಂದ್ರೆ ನಾವ್ ಈಗ ಕ್ವಶನ್ ಮಾಡ್ತಿದೀವಿ ಅಂತಂದ್ರೆ ನಮ್ಮನ್ನ GM ದವ್ರಿಗೆ ನಮ್ಗೆ ಹೋಲಿಕೆ ಮಾಡಕ್ ಹೋಗ್ಬೇಡ ಸರ್. ಹಂಗಲ್ಲ, ಕೇಳಿಸ್ಕೊಳ್ಳಿ, ನಾನು ಹೇಳ್ತಾರೆ. ನಾವು ಒಂದ್ ನಿಮಿಷ ಶ್ರೀಧರ್ ಅವರೇ, ಶ್ರೀಧರ್ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಕ್ವಶನ್ ಕೇಳ್ತೀನಿ ಸರ್ ನಿಮಗೆ. ಯಾರು ಕೇಳಿಸ್ಕೊಳ್ಳಲ್ಲ ರೀ ನೀವು, ಏನ್ ಗೊತ್ತಾ? ನಿಮ್ ಅನ್ಸಿದ್ದನ್ನ ಮಾತಾಡಬೇಕು. ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ಹೇಳ್ತೇನೆ ನೋಡ್ತಾರೆ. ಒಂದು ನಿಮಿಷ ಕಾಂಪಿಟ್ ಮಾಡಕ್ ಆಗದೆ ಇರುವಂತಹ ಸಮುದಾಯಗಳಿಗೆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಶಾಹು ಮಹಾರಾಜರು ಮೀಸಲಾತಿಯ ಸಿಸ್ಟಮ್ ಅನ್ನ ಜಾರಿಗೊಳಿಸಿದ್ರು. ಯಾಕೆ? ಮತ್ತೊಂದ್ಸರಿ ಐ ರಿಪೀಟ್, ಕಾಂಪೀಟ್ ಮಾಡಕ್ಕಾಗಲ್ಲ ಇವ್ರಿಗೆ ಬೇರೆಯವ್ರ ಜೊತೆನಲ್ಲಿ ಅನ್ನೋ ಕಾರಣಕ್ಕೆ. ಯಾಕೆ ಅಂದ್ರೆ ಅದಕ್ಕೆ ಸಾಮಾಜಿಕ ಕಾರಣಗಳು ಹಲವಾರಿದ್ದಾವೆ. ಸದಾಶಿವ ಆಯೋಗದ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, 1968 ಕೂಡ ವಲಯ ಮತ್ತು ಮಾದಿಗರ ಮಧ್ಯದಲ್ಲಿ ಯಾವುದೇ ಡಿಫರೆನ್ಸ್ ಇರಲಿಲ್ಲ, ಇಬ್ರು ಈಕ್ವಲ್ ಆಗಿದ್ರು. 1968 ನಂತರ ಆದಂತಹ ರಾಜಕೀಯ ಪಲ್ಲಟದಲ್ಲಿ ಮಾದಿಗರಿಗೆ ರಾಜಕೀಯವಾದಂತಹ ಬೆಂಬಲ ಕಡಿಮೆ ಆಗ್ತಾ ಬಂತು. ಹಾಗಾಗಿ ಇವರು ಎಲ್ಲ ಅವಕಾಶಗಳಿಂದ ವಂಚಿತರಾದ್ರು. ಆ ಕಾರಣಕ್ಕೆ ಇವರಿಗೆ ಒಂದಷ್ಟು ಸ್ಪೆಷಲ್ ಅಕಾಮಿಡೇಷನ್ ಗಳನ್ನ ಮಾಡಬೇಕಾಗ್ತದೆ. ಇದು ಸದಾಶಿವ ಆಯೋಗ ವರದಿಯಲ್ಲಿ ಹೇಳಿದ್ದು. ಇದೇ ಅಂಶವನ್ನ ನಾಗಮೋಹನ್ ದಾಸ್ ಆಯೋಗ ಕೂಡ ರಿಪೀಟ್ ಮಾಡಿದ್ದು. ಮಾದಿಗ ಸಮುದಾಯಕ್ಕೆ ರಾಜಕೀಯವಾಗಿ ಸಾಮಾಜಿಕವಾಗಿ ವೆನ್ ಕಂಪೇರ್ ಟು ವಲಯ ಸಮುದಾಯ ಕೆಳಗಡೆ ಇದ್ದಾರೆ ಇವರು, ಇವರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ. ಈ ಆದ್ಯತೆ ಕೊಡಬೇಕು ಅಂದಿದ್ದನ್ನ ಶಾಹು ಮಹಾರಾಜಿಂದ ಹಿಡಿದು ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ನಾಗಮೋಹನ್ ದಾಸ್ರಿಂದ ಹಿಡಿದು ಸದಾಶಿವ ಆಯೋಗದ ವರದಿಯಿಂದ ಹಿಡಿದು ಎಲ್ಲರೂ ಇದನ್ನೇ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳ್ತು. ಇಷ್ಟಾದ್ರೂ ಕೂಡ ನಾವು ನಮ್ ಜೊತೆ ಕಾಂಪೀಟ್ ಮಾಡ್ಲಿ, ಅವರು ನಮ್ ಜೊತೆ ಕಾಂಪೀಟ್ ಮಾಡ್ಲಿ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ರಿಸರ್ವೇಶನ್? ಆದ್ಯತೆ ಅಂದ್ರೆ ಏನು? ಏನ್ ಹೇಳಿ. ಓಕೆ ಸರ್, ಈಗಂದ್ರೆ ಈ ರೋಸ್ಟರ್ ವೈಜ್ಞಾನಿಕವಾಗಿದೆ ಅಂತ ನೀವು ಒಪ್ಕೋತೀರಿ ಸರ್? ಇಲ್ಲಿದೆ ಸರ್ಕಾರಿ ಆದೇಶ ನನ್ನ ಕೈನಲ್ಲಿದೆ, ತೋರಿಸ್ತಾ ಇದೀನಲ್ಲ. ಓಕೆ ಸರ್, ಇದು ಒರಿಜಿನಲ್ ಇದು ಸರ್. ನಾ ಈ ರೋಸ್ಟರ್ ಬಗ್ಗೆ ಮಾತಾಡ್ತೇನೆ ಸರ್ ಡೈರೆಕ್ಟ್. ಈಗ
ಇದೇ ನಾಗಮೋಹನ್ ದಾಸ್ ಆಯೋಗ ವರದಿ ಕೊಡ್ಬೇಕು ಸರ್. ಅಲಿಮಾರಿಗಳು ಏನ್ 50 ಜಾತಿ ಇದಾವಲ್ಲ ಸರ್, ಅವ್ರು ಬಾಳ ಹಿಂದುಳಿದಾರ ಅಂತ ಪ್ರವರ್ಗ ಏಕ್ ಸೇರಿಸಿರ್ಬೇಕು ಸರ್. ಹೌದು. ಈಗ ಅದೇ ಪ್ರಕಾರ ಪ್ರವರ್ಗ ಏಕ್ ಅಲಿಮಾರಿಗಳನ್ನ ಸೇರಿಸಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಾಗ ರೋಸ್ಟರ್ ಪ್ರಕಾರ ಅವ್ರಿಗೆ 1ನೇ ಪೋಸ್ಟ್ ಹೋದಾಗ ನೀವು ಸುಮ್ಮನೆ ಇರ್ತಿದ್ರ ಸರ್? ಇರ್ಬೇಕು ಸುಮ್ಮನೆ ಇರ್ಬೇಕು. ಅಲೆಮಾರಿಗಳಿಗೆ ಮೊದಲನೇ ಆದ್ಯತೆ ಸಿಗುತ್ತೆ ಅಂತಂದ್ರೆ ಅವ್ರ ಮಾಲೀಕರನ್ನಾಗಿರಲಿ ಈಗ ಅಲಿಮಾರಿಗಳಿಗೆ ಪ್ರವರ್ಗ ಎ ಸೇರಿಸಿ ಅವ್ರಿಗೆ ಫಸ್ಟ್ ರೋಸ್ಟರ್ ಕೊಡ್ಬೇಕು ಅಂತ ನಾನು ಹೇಳ್ತಾ ಇರೋದು. ಕೊಡ್ಬೇಕು ಅಲೆಮಾರಿಗಳಿಗೆ ಮೊದಲನೇ ಪ್ರಿಫರೆನ್ಸ್ ಕೊಡ್ಬೇಕು. ನಾನೇ ಹೇಳ್ತಾ ಇರೋದು ಕೊಡ್ಬೇಕ್ರಿ, ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ಸರ್ ರೋಸ್ಟರ್ ಎಲ್ಲಿ ಕೊಡ್ತೀರಾ ಅದನ್ನ ಹೇಳ್ರಿ ಸರ್. ನಿಮಗೆ ರೋಸ್ಟರ್ ನಲ್ಲಿ ಪ್ರವರ್ಗ ಏನಲ್ಲಿ ಅವ್ರಿಗೆ ಕೊಟ್ಟಿದ್ದಿದ್ರೆ ಸರ್ಕಾರ ಈ ರಣೇಡಿ ಸರ್ಕಾರ ಅವ್ರಿಗೆ ಮೊದಲನೇ ಅವಕಾಶ ಕೊಟ್ಟಿದ್ದಿದ್ರೆ ಅವ್ರಿಗೆ ಸಂಪೂರ್ಣವಾಗಿ ಸಮಾನತೆ ಬರೋವರೆಗೂ ನಾವು ಕಾಯಲೇಬೇಕು. ಅದನ್ನ ನಾನು ಹೇಳ್ತಾ, ಅದೇ ಮನುಷ್ಯತ್ವ, ಕಾಯ್ಬೇಕು. ಅದನ್ನ ವಿರೋಧ ಮಾಡ್ಕೊಡುದು ಯಾರು ಕೂಡ. ಅಲೆಮಾರಿಗಳು ಇಲ್ಲಿವರೆಗೂ ಕೂಡ ಕೇಳಿ, ಅಲೆಮಾರಿಗಳು ಇಲ್ಲಿವರೆಗೂ ಕೂಡ ಕರೆಂಟ್ ನೋಡಿಲ್ಲ, ಸ್ಕೂಲ್ ಮುಖ ನೋಡಿಲ್ಲ, ಸರಿಯಾದ ಮನೆ ಕಟ್ಟಿಲ್ಲ, ಟೆಂಟ್ ಗಳಲ್ಲಿ ವಾಸ ಮಾಡ್ತಾ ಇದಾರೆ. ಅವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದಿದ್ರೆ ಸಂತೋಷವಾಗಿ ನಾವು ಒಪ್ಕೋಬೇಕು. 2ನೇ ಅವಕಾಶ ಸಿಗೋವರೆಗೂ ನಾವು ಕಾಯ್ಬೇಕು. ಅವ್ರ ಮೇಲೆ ಮುಗಿಬಿಟ್ಬಿಡೋದಲ್ಲ. ಏನಿಲ್ಲ ಸರ್, ಜಸ್ಟ್ ನಾವೊಂದ್ ಮಾತು ಹೇಳ್ತೀನಿ ಸರ್. ರಿಯಾಲಿಟಿ ಏನೈತಂದ್ರೆ ಅದ್ರ ಬಗ್ಗೆ ಅದೇ ಸರ್, ಜಾಸ್ತಿ ಪೋಸ್ಟ್ ಕರೆದಾಗ ಅವ್ರವ್ರ ಪ್ರವರ್ಗ ಎಕ್ಕೆ ಯಾವ ಜಾತಿಗೆ ಎಷ್ಟು ಪೋಸ್ಟ್ ಹೋಗ್ಬೇಕು ಅಷ್ಟು ಹೋಗುತ್ತೆ, ಬಿ ಗೆ ಎಷ್ಟು ಹೋಗ್ಬೇಕು ಅಷ್ಟು ಹೋಗುತ್ತೆ, ಸಿ ಗೆ ಎಷ್ಟು ಹೋಗ್ಬೇಕು ಅವ್ರ ಪಾಲಿಂದ ಅವ್ರಿಗೆ ಹೋಗುತ್ತೆ ಸರ್. ಬಟ್ ಕಡಿಮೆ 7 ರಿಂದ 8, 6, 7 ಕರೆದಾಗ ಅನ್ಯಾಯ ಆಗೋದಿಲ್ವ ಸರ್? ಅದು ಇಲ್ಲ, ಆಗಲ್ಲ. ಸರಿ ಸರ್, ಅವರು ದಲಿತ ಹುಡುಗರೇ ಅಲ್ವಾ ಸ್ವಾಮಿ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ದಲಿತ ಹುಡುಗರೇ ಅಮಾಂಗ ದಲಿತ್ಸ್ ಅಂದ್ರೆ ದಲಿತರ ಒಳಗಡೆ ಇರುವಂತಹ 101 ಜಾತಿಗಳಲ್ಲಿ ಯಾವ ಜಾತಿ ಅತ್ಯಂತ ನಿಕೃಷ್ಟವಾಗಿರ್ತದೆ ಅವ್ರಿಗೆ ಮೊದಲನೇ ಅವಕಾಶ ಸಿಗಬೇಕು. ಅವಕಾಶ ಸಿಗಲಿ ಸರ್, ಬಟ್ ಒಬ್ಬರಿಗೆ ಮೊದಲನೇ ಅವಕಾಶ ಕೊಡಬೇಕು. ಸರಿ, ಓಕೆ, ಥ್ಯಾಂಕ್ ಯು. ಇಷ್ಟೆಲ್ಲ ಹೇಳಿದ ಮೇಲೂ ಅರ್ಥ ಆದ್ರೆ ಮತ್ತೆ ಅದನ್ನೇ ರಿಪೀಟ್ ಮಾಡಿ ಕೇಳ್ತೀನಿ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅದು ಪೂರ್ವಾಗ್ರಹ ಪೀಡಿತವಾದಂತಹ ಕೆಟ್ಟ ಮನಸ್ಥಿತಿ ಅಷ್ಟೇ, ಇನ್ನೇನು. ಹಲೋ ಸರಿ, ಹಲೋ ಹೇಳಿ, ಕೇಳಿಸುತ್ತೆ? ಕೇಳಿಸ್ತಾ ಇದೆ ಹೇಳಿ. ಹಲೋ, ಕೇಳಿಸ್ತಾ ಇದೆ ಹೇಳಿ, ಕೇಳಿಸ್ತಾ ಇದೆ. ಲೈವ್ ಮುಗಿದೈತಾ? ಇಲ್ಲ, ನಡೀತಾ ಇದೆ ಹೇಳಿ. ಹಲೋ, ಲೈವ್ ಅಲ್ಲೇ ಇದ್ದೀನಿ, ನಿಮ್ ಮಾತು ಕೇಳಿಸ್ತಾ ಇದೆ, ಮಾತಾಡಿ. ಓಕೆ ಸರ್, ವಿಶ್ವ ಅಂತೇಳಿ ಮೈಸೂರು ಯೂನಿವರ್ಸಿಟಿ ಸಂಶೋಧನಾ ವಿದ್ಯಾರ್ಥಿ. ಹೇಳಿ. ಅಲ್ಲಿ ಮೈಸೂರು ಯೂನಿವರ್ಸಿಟಿ ಅಂತ ಬಂದ್ರಲ್ಲ, ಸೊ ಅದಕ್ಕೆ ಒಂದು ಸಣ್ಣ ಕ್ಲಾರಿಫೈ ನಿಮ್ಗೆ ಕೊಡೋಣ ಅಂದ್ಬಿಟ್ಟು ನಾನು ಕಾಲ್ ಮಾಡಿ. ಖಂಡಿತ ಹೇಳಿ. ಈಗ ನೀವ್ ಏನ್ ಹೇಳ್ತಾ ಇದೀರಾ, 44 ಜನ ವಿದ್ಯಾರ್ಥಿಗಳನ್ನ, ಅದರಲ್ಲಿ ಎಷ್ಟೋ 3-4 ಮಾದರಿಗಳು ಸಂಶೋಧನಾ ವಿದ್ಯಾರ್ಥಿಗಳು ಕೊಟ್ರಂತ. ವಿದ್ಯಾರ್ಥಿಗಳಲ್ಲ ನಾವು ಅಲ್ಲಿ. ಹಲೋ, ಹೇಳಿ. ಮೈಸೂರು ವಿಶ್ವವಿದ್ಯಾಲಯ ಅಥವಾ ಇಲ್ಲಿನ ಒಂದು ಸಮುದಾಯ ಅಥವಾ ಇನ್ನೊಂದು ಸಮುದಾಯದಲ್ಲಿ ಇಂಥವ್ರು ಕೊಡಬೇಡಿ ಅಂತ ಯಾರೂ ಸಹ ಹೇಳಿಲ್ಲ. ಒಂದು. ಆಮೇಲೆ ಇದೆಲ್ಲ ಕೊಟ್ಟಿದ್ ಯಾವಾಗ ಅಂತಂದ್ರೆ ಒಳ ಮೀಸಲಾತಿ ಇನ್ನು ಜಾರಿ ಆಗಿಲ್ಲ, ಅದಕ್ಕಿಂತ ಮುಂಚೆ ಅವ್ರ ಹತ್ರ ಫೈಲ್ ಬರುತ್ತೆ. ಯಾವ್ದು ಫೈಲ್ ಬಂದಿರ್ತದೆ ಅವ್ರು ಕಮ್ಯುನಿಟಿ ನೋಡಲ್ಲ, SC ಅಂದ್ಬಿಟ್ಟು ಕೊಟ್ಟಿರ್ತಾರೆ ಅಂತ ನನ್ಗನ್ಸುತ್ತೆ. ಒಂದು. ಆಮೇಲೆ ಇನ್ನು ಒಳ ಮೀಸಲಾತಿ ಜಾರಿ ಆಗಿಲ್ಲ. ಇದು ರಾಜ್ಯಪಾಲರಿಂದ ವಾಪಸ್ ಬಂದು ಮತ್ತೆ ವಾಪಸ್ ಹೋಗಿದೆ, ಕೋರ್ಟ್ ಅಷ್ಟೇ ಆಗಿದೆ. ಜಾರಿ ಆಗ್ದರೆ ಇದನ್ನ ಹೆಂಗ್ ಅಪ್ಲೈ ಮಾಡಕ್ ಸಾಧ್ಯ ಇದೆ ಅಂತ ಜಾರಿ ಆಗ್ಬಿಟ್ಟು ತಗೊಳ್ಳಿ. ಏನೀಗ ಏನ್ ಅನುಪಾತ ಏನಾಗಿದೆ 6:5 ಇದು ತಗೊಳ್ಳಿ, ನಮ್ಗೇನ್ ಬೇಜಾರಿಲ್ಲ. ನಾವು ಆಮೇಲೆ ಇನ್ನೊಂದು ಈ ವಿಷಯ ಕ್ಲಿಯರ್ ಮಾಡ್ತೀವಿ, ಬಲಗೈ ಸಮುದಾಯ ಯಾವತ್ತು ಒಳ ಮೀಸಲಾತಿ ವಿರೋಧಿಗಳಲ್ಲ. ಆದ್ರೆ ಈ ತರ ಯಾಕೆ ಈ ತರ ಈಗ ರೂಮರ್ಗಳನ್ನ ಹಬ್ಸಿ ಒಂದ್ ಸಮುದಾಯನ ಏನೋ ಒಂಥರ ವಿಲನ್ ರೀತಿ ಮಾಡೋದು ಯಾಕ ಅಂತಂತ ನಿಮ್ಮ ಫೇಸ್ಬುಕ್ ಅಲ್ಲ ನೋಡ್ತಾರೆ, ಯಾರೋ ಹುಡುಗ ಕೆಟ್ಟ ಕಮೆಂಟ್ ಮಾಡಾನೆ, ಅವ್ರು ಕಮೆಂಟ್ ಮಾಡೋದು, ಇವ್ರು ಕಮೆಂಟ್ ಮಾಡೋದು, ಇದೊಂಥರ ಕಂದಕಗಳು, ಗೋಜುಗಳು, ಗೊಂದಲಗಳು ಸೃಷ್ಟಿ ಆಗಲ್ವಾ? ಹೌದು ಸರ್, ಹೇಳಿ ನಿಮ್ಮ ಮಾತು ಮುಗಿಸಿ, ಆಮೇಲೆ ಯಾಕಂದ್ರೆ ನಾನು ಮಾತಾಡೋದು ನೀವು ಕೇಳಿಸ್ಕೋಬೇಕು. ಹೇಳಿ ಸರ್, ಈಗ ಹೇಳಿ. ಈಗ ಒಳ ಮೀಸಲಾತಿ ಜಾರಿ ಆಗೋದಕ್ಕೆ ಮುಂಚೆ 40 ಜನರಿಗೆ ಅವಕಾಶ ಸಿಕ್ಕಿದ್ರೆ ಅದು SCಗಳು. ಕೇಳಿಸ್ತಾ ಇದೆಯಾ ಮಾತು? ಸ್ವಲ್ಪ ಡಿಸ್ಟರ್ಬೆನ್ಸ್ ಹೇಳಿ. ನಿಮ್ಗೆ ಅಲ್ಲಿ ಮೈಕ್ ಆಫ್ ಮಾಡ್ಕೊಂಡ್ರೆ ನೀಟಾಗಿ ಕೇಳಿಸುತ್ತೆ, ಕಿವಿಗೆ ಇಟ್ಕೊಳ್ಳಿ ಫೋನು. ಮೈಕ್ ಆನ್ ಮಾಡ್ಕೊಂಡ್ರೆ ಕೇಳಿಸಲ್ಲ ಅಲ್ವಾ? ಹೇಳಿ ಸರ್. ಈಗ ಒಳ ಮೀಸಲಾತಿ ಜಾರಿ ಆಗೋದಕ್ಕೆ ಮುಂಚೆ 40 ಜನಕ್ಕೆ ಬರೀ ಒಲೆಯರಿಗೆ ಸಿಕ್ಕಿದೆ, ಮಾದಿಗರಿಗೆ ಸಿಗಲಿಲ್ಲ ಅಂತನಾದ್ರೆ ಅದು SCಗಳು ಅನ್ನೋ ಕಾರಣ ಸಿಕ್ಕಿದೆ. ಇಂಟರ್ನಲ್ ಕ್ಯಾಸ್ಟ್ ಅನ್ನ ಅವರು ಅಬ್ಸರ್ವ್ ಮಾಡಿಲ್ಲ ಅಂತ ನೀವು ಹೇಳಿದ್ದು ಹೌದಾ? ಸರ್, ಈ ಮೈಸೂರು ಡಿಸ್ಟರ್ಬೆನ್ಸ್ ಬಗ್ಗೆ ನನ್ಗೆ ಕ್ಲಾರಿಟಿ ಸಿಗ್ತದೆ. ಇನ್ನೇ ಜೋರಾಗಿ ಮಾತಾಡ್ಲಿ. ಈಗ ಕೇಳಿಸುತ್ತಾ? ಹಲೋ, ಹೇಳಿ ಸರ್. ಈಗ ಕೇಳಿಸ್ತಾ ಇದೆಯಾ?
ಕೇಳಿಸ್ತದೆ, ಬಟ್ ಅದೇನೋ ದೂರದಲ್ಲಿ ನಂತರ ವಾಯ್ಸ್ ರೀಚ್ ಆಗ್ತದೆ ನನಗೆ. ಪರವಾಗಿಲ್ಲ, ಹೇಳಿ, ನಾನು ಅದ ಅರ್ಥ ಮಾಡ್ಕೊಳ್ತೀನಿ. ಆಯ್ತು. ಈಗ ಮೈಸೂರು ಯೂನಿವರ್ಸಿಟಿನಲ್ಲಿ 40 ಜನಕ್ಕೆ PhD ಗೆ ಅವಕಾಶ ಸಿಕ್ಕಿದೆ. ಅದೆಲ್ಲವೂ ಕೂಡ ಒಲೆಯರಿಗೆ ಸಿಕ್ಕಿದೆ, ಮಾದಿರಿಗೆ ಸಿಕ್ಕಿಲ್ಲ ಅಂತಂದ್ರೆ ಅದು ಜಾತಿಯನ್ನ ನೋಡಿ ಕೊಟ್ಟಿದ್ದಲ್ಲ, ಅವರ ಅರ್ಹತೆಯನ್ನ ನೋಡಿ ಕೊಟ್ಟಿದ್ದು ಅಂತ ನೀವು ಹೇಳಿದ್ರೆ ಅಲ್ವಾ? ಹಲೋ, ಏನ್ ಮಾಡಿ ಕಟ್ ಮಾಡಿ, ಇನ್ನೊಂದ್ಸಲಿ ಮಾಡಿ, ಕಟ್ ಮಾಡಿ. ಮೈಸೂರಿನಲ್ಲಿ 40 ಜನ PhD ಕೇವಲ ಒಂದು ಜಾತಿಗೆ ಸಿಕ್ಕಿದ್ರೆ ಅದು ಜಾತಿ ಕಾರಣಕ್ಕಲ್ಲ, ಮೆರಿಟ್ ಕಾರಣಕ್ಕೆ ಮತ್ತೆ ನಮ್ಮ ಜನಸಂಖ್ಯೆ ಕಾರಣಕ್ಕೆ. ನಾನೀಗ ಹೇಳ್ತೀನಿ, ಜನಸಂಖ್ಯೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅವಕಾಶಗಳು ಸಿಗೋದಾದ್ರೆ ಕೊರಟಗೆರೆನಲ್ಲಿ 50,000ಕ್ಕೂ ಹೆಚ್ಚು ಜನ ಮಾಡಿದ್ರು. ಒಂದು 5,000ದಷ್ಟು ಜನಸಂಖ್ಯೆ ಹೊಲೆಯ ಸಮುದಾಯದವರು. ಜನಸಂಖ್ಯೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಅವಕಾಶ ಸಿಗಬೇಕು ಅನ್ನೋದಾದ್ರೆ ಅಲ್ಲಿ ಮಾದಿಗರು MLA ಆಗ್ಬೇಕಿತ್ತು. ಆದ್ರೆ ಅಲ್ಲಿರುವಂತಹ ಕೊರಟಗೆರೆ ಕ್ಷೇತ್ರದಲ್ಲಿರುವಂತಹ ಮಾದಿಗ ಸಮುದಾಯದ ಮಾದಿಗರು ಪರಮೇಶ್ವರ್ ಅವ್ರನ್ನ ನಮ್ಮೋರಲ್ಲ ಅಂತ ನೋಡ್ಲೇ ಇಲ್ಲ ಅವರು. ಪರಮೇಶ್ವರ್ ಕೂಡ ನಮ್ಮೋರು ಅಂತ ಅಲ್ಲಿರೋ ಮಾದಿಗರು ಕನ್ಸಿಡರ್ ಮಾಡಿದ್ರು. ಪರಮೇಶ್ವರ್ ಅವರಿಗೆ ಸುಧಾಕರ್ ಲಾಲ್ ಲಂಬಾಣಿ ಸಮುದಾಯದ ವಿರುದ್ಧವಾಗಿ ಓಟನ್ನು ಹಾಕಿ ಗೆಲ್ಸಿದ್ರು. ನಿಮ್ಗೆ ಇನ್ನೊಂದು ಗೊತ್ತಿರಲಿ, 50,000 ಜನಸಂಖ್ಯೆ ಇರುವಂತಹ ಕೊರಟಗೆರೆನಲ್ಲಿ ಮಾಜಿ IAS ಅಧಿಕಾರಿ ಅನಿಲ್ ಕುಮಾರ್ ಮಾದಿಗರು ಎಲೆಕ್ಷನ್ ನಿಂತಿದ್ರು. 50,000 ಜನ ವೋಟರ್ಸ್ ಇರುವಂತಹ ಕ್ಷೇತ್ರ, 50,000 ಜನ ವೋಟರ್ಸ್, 50,000 ಅಲ್ಲ, ಅದರಲ್ಲಿ ಅರ್ಧ ಕೂಡ ಅನಿಲ್ ಕುಮಾರ್ ಅವರಿಗೆ ಬರಲಿಲ್ಲ. ಎಲ್ಲವೂ ಕೂಡ ಪರಮೇಶ್ವರ್ ಅವ್ರಿಗೆ ಹೋಯ್ತು. ಮಾದಿಗ ಸಮುದಾಯ ವಲಯ ಸಮುದಾಯದ ಪರಮೇಶ್ವರ್ ಅವ್ರನ್ನ ನಮ್ಮವರು ಅನ್ಕೊಂಡು ಅವಕಾಶ ಹೆಂಗ್ ಕೊಡ್ತಾರೆ? ಮೈಸೂರು ಭಾಗದಲ್ಲಿ ನಾವು ಪಾಪ್ಯುಲೇಷನ್ ಜಾಸ್ತಿ ಇದ್ದೀವಿ, ಹಂಗಾಗಿ ನಾವು ಮಾತ್ರ ಇರಬೇಕು ಅನ್ನುವಂಥದ್ದು ಸರಿಯಲ್ಲ ಅಂತ ನೀವು ಕೊರಟಗೆರೆಯಿಂದ ಪಾಠ ಕಲಿಬೇಕು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.